ಯೋಬನ ಗ್ರಂಥ 36ನೇ ಅಧ್ಯಾಯ 5ನೇ ವಾಕ್ಯ. ಇಗೋ, ದೇವರು ಮಹಾಶಕ್ತನಾಗಿದ್ದರೂ ಯಾರನ್ನೂ ತಿರಸ್ಕರಿಸುವುದಿಲ್ಲ, ಆತನ ಬುದ್ಧಿ ಸಾಮರ್ಥ್ಯವು ಅಪಾರವಾಗಿದೆ. ಯೋಬನ ಗ್ರಂಥದ ಪ್ರಾರಂಭದ ಅಧ್ಯಾಯಗಳು ಮತ್ತೆ ಕೊನೆಯ ಅಧ್ಯಾಯಗಳು ಮೋಶೆ ಬರೆದ. ಮಧ್ಯದಲ್ಲಿರುವಂಥ ಎಲ್ಲ ಅಧ್ಯಾಯಗಳು ಯೋಬನ ಸ್ನೇಹಿತರು ಬರೆದರು. 3 ಜನ ಸ್ನೇಹಿತರು. ಯೋಬನಿಗೂ ಮತ್ತು ಆ ಸ್ನೇಹಿತರಿಗಿರುವಂಥ ಮಾತುಕತೆ ಮತ್ತೆ ಅವರ ಮಧ್ಯದಲ್ಲಿರುವಂಥ ಸಂಭಾಷಣೆ ಬರೆಯಲ್ಪಟ್ಟಿದೆ ಯೋಬನ ಗ್ರಂಥದಲ್ಲಿ. ಯೋಬ ಅಂದ ತಕ್ಷಣ ನಮಗೆ ನೆನಪು ಬರೋದು ಕಷ್ಟಪಟ್ಟಂತ ಒಬ್ಬ ಮನುಷ್ಯರಿ. ನಾನು ನಿಮಗೊಂದು ಮಾತು ಹೇಳ್ತೀನಿ, ಗಮನಿಸರಿ. ನಿಮಗೆ ಕಷ್ಟಗಳು ಬಂದಾಗ, ಸಂಕಟ ಬಂದಾಗ, ಕಣ್ಣೀರು ಬಂದಾಗ, ಚಿಂತೆಗಳು ಬಂದಾಗ, ದುಃಖಗಳಿದ್ದಾಗ ನಮಗೆ ಯೋಬನನ್ನು ನಾವು ನೆನಪು ಮಾಡ್ಕೋಬೇಕು. ಅವನಷ್ಟು ಕಷ್ಟ ನಮಗೆ ಬಂದಿಲ್ಲ, ಅವನಷ್ಟು ಸಮಸ್ಯೆಗಳು ನಾವು ಎದುರಿಸಿಲ್ಲ. ನೀವು ಮನೆಗೆ ಹೋದ್ಮೇಲೆ ಯೋಬನ ಗ್ರಂಥ 19ನೇ ಅಧ್ಯಾಯ ತೆಗೆದು ನೀವು ಓದ್ರಿ. ಅವನು ಎಷ್ಟು ಕಷ್ಟಪಟ್ಟ, ಎಷ್ಟು ಹಿಂಸೆಯನ್ನು ಅನುಭವಿಸಿದ, ಅಲ್ಲಿ ಲಿಸ್ಟ್ ಬರೆದಿದ್ದಾನೆ. ಅವನಿಗೆ ಎಷ್ಟು ಅವಮಾನ ಆಯಿತು, ಅಲ್ಲಿರುವಂಥ ಜನರು ಹೇಗೆ ಅವನ ಜೊತೆ ನಡ್ಕೊಂಡ್ರು ಅಂತ ಲಿಸ್ಟ್ ಬರೆದಿದೆ. ಯೋಬನ ಹಾಗೆ ನಾವು ಕಷ್ಟಪಡಲಿಲ್ಲ, ಯೋಬನ ಹಾಗೆ ನಾವು ಹಿಂಸೆ ಅನುಭವಿಸಲಿಲ್ಲ. ನಿಮಗೆ ಕಷ್ಟಗಳು ಬರುವಾಗ ಯೋಬನನ್ನು ನೆನಪು ಮಾಡ್ಕೊಳ್ರಿ. ಶೋಧನೆಗಳು ಬರುವಾಗ, ಹೋರಾಟಗಳು ಬರುವಾಗ ದಾವೀದನನ್ನು ನೆನಪು ಮಾಡ್ಕೊಳ್ರಿ. ಪರೀಕ್ಷೆಗಳು ಬರುವಾಗ ಒಂದೊಂದು ಪರಿಸ್ಥಿತಿಗಳಿಗೆ ಒಬ್ಬೊಬ್ಬ ಭಕ್ತನು ಬೈಬಲಲ್ಲಿ ಬರೆಯಲ್ಪಟ್ಟಿದ್ದಾರೆ. ಆ ವ್ಯಕ್ತಿಗಳನ್ನು ನೀವು ನೆನಪು ಮಾಡ್ಕೊಳ್ರಿ. ಇವಾಗ ನಾವು ಓದುವಂಥ ವಾಕ್ಯ 36ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಏನ್ ಹೇಳುತ್ತೆ? ಇಗೋ, ದೇವರು ಮಹಾಶಕ್ತನಾಗಿದ್ದರೂ ಯಾರನ್ನೂ ತಿರಸ್ಕರಿಸುವುದಿಲ್ಲ, ಆತನ ಬುದ್ಧಿ ಸಾಮರ್ಥ್ಯವು ಅಪಾರವಾಗಿದೆ. ಅಲ್ಲೊಂದು ಶಬ್ದ ಹೆಂಗ್ ಸ್ಟಾರ್ಟ್ ಆಗತ್ತಂದ್ರೆ ಇಗೋ. ಆ ವಾಕ್ಯ ಹೆಂಗ್ ಸ್ಟಾರ್ಟ್ ಆಗತ್ತೆ? ಇಗೋ. ಈ ಕೆಲವು ವಾಕ್ಯಗಳಿದೆ ಬೈಬಲಲ್ಲಿ. ಇಗೋ ಅನ್ನುವ ಶಬ್ದ, ತರುವಾಯ ಅನ್ನುವ ಶಬ್ದ. ಆಮೇಲೆ ಕೀರ್ತನೆಗಳಲ್ಲಿ ನೀವು ಓದ್ತಾ ಇರಬೇಕಾದ್ರೆ ಸೆಲಾ ಅನ್ನುವ ಶಬ್ದ, ಅಲ್ಲಲ್ಲಿ ಆ ಶಬ್ದಗಳು ನೋಡ್ತೀವಿ. ತರುವಾಯ ಅಂದ್ರೆ ಯಾವಾಗ? ಆನಂತರ, ಅಂದ್ರೆ ಅದಕ್ಕೆ ಮುಂಚಿತವಾಗಿ ಏನೋ ನಡೆದಿತ್ತು, ಅದಾದ ನಂತರ ಅಂತ. ನಾನು ಸುಮಾರು ವಾರಗಳ ಹಿಂದೆ ವಿಮೋಚನಕಾಂಡ 17ನೇ ಅಧ್ಯಾಯನ ನಿಮಗೆ ಪ್ರಸಂಗ ಮಾಡ್ತಾ ಇರುವಾಗ ನಾನು ನಿಮಗೆ ಮಾತು ಹೇಳಿದ್ದೆ. ತರುವಾಯ ಅಂದ್ರೆ ಯಾವಾಗ? ಕೆಂಪು ಸಮುದ್ರವನ್ನು ದಾಟಿದ ನಂತರ. ತರುವಾಯ ಅಂದ್ರೆ ಯಾವಾಗ? ಮನ್ನಾ ಎಂಬ ಆಹಾರವನ್ನ ತಿಂದ ನಂತರ. ತರುವಾಯ ಅಂದ್ರೆ ಯಾವಾಗ? ಕಹಿಯಾದ ನೀರನ್ನ ಸಿಹಿಯಾಗಿ ಮಾಡಿದ ನಂತರ ತರುವಾಯ ಅಂದ್ರೆ. ಈಗ ಸೆಲಾ ಅಂದ್ರೆ ಏನು? ಸೆಲಾ ಅಂತ ಕೀರ್ತನೆಗಳಲ್ಲಿ ನೀವು ಬಹಳ ನೋಡ್ತೀರ. ಸೆಲಾ ಕೀರ್ತನೆಗಳು ಅದು ವಾಕ್ಯಗಳಲ್ಲ, ಕೀರ್ತನೆಗಳು ಅದು ಹಾಡುಗಳು. 150 ಹಾಡುಗಳಿರುವಂತ ಪುಸ್ತಕ, ಕೀರ್ತನೆಯ ಪುಸ್ತಕ. ಹಾಡುಗಳವು. ಆ ಹಾಡನ್ನ ಹಾಡ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಸೆಲಾ 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 ಅಂತ ಅಲ್ಲೆಲ್ಲಿ ಬರುತ್ತೆ. ಕೆಲವು ಸಭೆಗಳಲ್ಲಿ ಈ ಕೀರ್ತನೆಗಳನ್ನು ಓದುವಾಗ ಅದನ್ನು ಸೇರಿಸಿ ಓದ್ತಾರೆ. ಆಕ್ಚುಲಿ ಸೆಲಾ ಅನ್ನುವ ಶಬ್ದವನ್ನ ಓದಬಾರ್ದು, ಅದು ಓದುವ ಶಬ್ದ ಅಲ್ಲ. ಉದಾಹರಣೆಗೆ ನಾನು ನಿಮಗೆ ಹೇಳ್ತೀನಿ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಸೆಲಾ. ಹಸಿರುಗಾವಲುಗಳಲ್ಲಿ ಆತನು ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಆತನು ನಮ್ಮನ್ನು ಬರಮಾಡುತ್ತಾನೆ. ಸೆಲಾ ಅಂತ ಓದ್ತಾರೆ ಬಹಳ ಜನರು. ಕೆಲವು ಸಭೆಗಳಲ್ಲಿ ಓದ್ತಾರೆ ಸೆಲಾ ಅಂತಿದ್ರೆ ಅದನ್ನ ಹೇಳ್ತಾರೆ. ಸೆಲಾ ಅಂದ್ರೆ ಓದುವ ಶಬ್ದ ಅಲ್ಲ. ಸೆಲಾ ಅಂದ್ರೆ ಏನು? ಹಂಗಿದ್ರೆ ಕೀರ್ತನೆಯಲ್ಲಿ ಯಾಕೆ ಅದು ಬರೆದಿದೆ ನೋಡ್ರಿ. ಬೈಬಲಲ್ಲಿ ಬರೆದಿರುವಂತ ಪ್ರತಿ ಅಕ್ಷರ, ಪ್ರತಿ ಶಬ್ದ, ಆ ಒಂದು ಶಬ್ದ ನಮಗೆ ಏನನ್ನ ಕಲಿಸ್ಕೊಡುತ್ತೆ. ಪ್ರತಿ ವಾಕ್ಯ ನಮಗೆ ಕಲಿಸ್ಕೊಡುತ್ತೆ. ಸೆಲಾ ಅಂತ ಯಾಕಲ್ಲಿ ಬರೆದಿದೆ? ನಾವು ಕೆಲವು ಬರವಣಿಗೆಯಲ್ಲಿ ಸುಮ್ಮನೆ ಪುಲಿ ಸ್ಟಾಪ್ ಇಡ್ತೀವಿ. ಪುಲಿ ಸ್ಟಾಪ್ ಇಡೋ ಅವಶ್ಯಕತೆ ಇಲ್ಲ, ಪುಲಿ ಸ್ಟಾಪ್ ಇಡ್ತೀವಿ. ಕಾಮ ಹಾಕೋ ಅವಶ್ಯಕತೆ ಇಲ್ಲ, ಕಾಮ ಹಾಕ್ತೀವಿ. ಸುಮ್ಮನೆ ಇಡ್ತೀವಿ ನಾವು. ಅಲ್ಲಿ ಹಾಕಬೇಕು, ಕಾಮ ಹಾಕಬೇಕಾ ಹಾಕಬಾರ್ದು ಕೆಲವ್ರಿಗೆ ಗೊತ್ತೇ ಆಗಲ್ಲ. ಸುಮ್ಮನೆ ಕಾಮ ಹಾಕೋದು ಬರೆಯೋದು, ಮತ್ತೆ ಕಾಮ ಹಾಕೋದು ಬರೆಯೋದು, ಪುಲಿ ಸ್ಟಾಪ್ ಇಡೋದು ಬರೆಯೋದು ಮಾಡ್ತೀವಿ. ಬೈಬಲಲ್ಲಿ ಹಂಗಲ್ಲ ರೀ. ಬೈಬಲಲ್ಲಿ ಹಂಗಲ್ಲ. ಪ್ರತಿಯೊಂದು ಶಬ್ದಕ್ಕೂ ಒಂದು ಅರ್ಥ ಇದೆ. ಇಲ್ಲದಿದ್ರೆ ಆ ಶಬ್ದ ಬರೆಯಲ್ಲ ಬೈಬಲಲ್ಲಿ. ಸೆಲಾ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ಹಾಡನ್ನ ಹಾಡ್ತಾ ಇರ್ತೀವಿ. ಈಗ ಉದಾಹರಣೆಗೆ ನಾವು ಆರಾಧನೆ ಮಾಡ್ತಾ ಇರ್ತೀವಿ.
ಆರಾಧನೆ ಮಾಡ್ತಾ ಇರಬೇಕಾದ್ರೆ ಆರಾಧನೆ ಮಾಡ್ತಾ 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 ಯಹೂದ್ಯರು ಏನು ಮಾಡ್ತಿದ್ರಂದ್ರೆ ಆರಾಧನೆ ಮಾಡ್ತಾ ಹಾಡಾಡ್ತಾ ಸ್ತುತಿ ಮಾಡ್ತಾ ದೇವರನ್ನ ಘನಪಡಿಸ್ತಾ ಇದ್ದಕ್ಕಿದ್ದಂಗೆ ಆ ಒಂದು ಚರಣ ಮುಗಿದ ನಂತರ ಆ ಒಂದು ಆರಾಧನೆ ಮಾಡ್ತಾ ಇರುವಾಗಲೇ ಆ ಚರಣ ಮುಗಿದ ನಂತರ ಸ್ಟಾಪ್ ಮಾಡ್ತಿದ್ರು, ಆರಾಧನೆನ ನಿಲ್ಲಿಸ್ತಾ ಇದ್ರು. ನಿಲ್ಲಿಸಿ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತಾ ಇದ್ರು. ಇಲ್ಲಿವರೆಗೂ 2 ಚರಣ ಹಾಡಿದ್ವಲ್ಲ, ಆ ಚರಣದ ಬಗ್ಗೆ ಧ್ಯಾನ ಮಾಡ್ತಿದ್ರು. ಇಲ್ಲಿವರೆಗೂ ಸ್ವಲ್ಪ ವಚನಗಳನ್ನ ಹೇಳಿ ದೇವರನ್ನ ಮಹಿಮೆ ಪಡಿಸಿದ್ವಲ್ಲ, ಆ ವಚನಗಳನ್ನ ಹೇಳಿ ಮಹಿಮೆ ಪಡಿಸಿದ ವಾಕ್ಯಗಳನ್ನ ಧ್ಯಾನ ಮಾಡ್ತಿದ್ರು. ಧ್ಯಾನ ಮಾಡಿ ಸ್ವಲ್ಪ ಗ್ಯಾಪ್ ಕೊಟ್ಟು ಆಮೇಲೆ ಮತ್ತೆ ಮುಂದಕ್ಕೆ ಹಾಡ್ತಿದ್ರು. ಸೆಲಾ ಅಂತ ಎಲ್ಲಿ ಬರುತ್ತೋ ಅಲ್ಲಿ ನಿಲ್ಲಿಸ್ರಿ, ಸ್ವಲ್ಪ ಧ್ಯಾನ ಮಾಡ್ರಿ, ಮತ್ತೆ ಆರಾಧನೆಯನ್ನ ಮುಂದುವರೆಸ್ರಿ. ನಾವು ಕೆಲವು ಸಾರಿ ಆರಾಧನೆ ಮಾಡ್ತಾ 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 ಕೆಲವು ಸಾರಿ ನೋಡ್ರಿ ಅಳುತ್ತೀವಿ, ನಾವು ಕಣ್ಣೀರಿಡ್ತೀವಿ. ಆ ಕಣ್ಣೀರಿಟ್ಟು ಸ್ತುತಿ ಮಾಡ್ತಾ ಸ್ವಲ್ಪ ಹೊತ್ತು ನಾವು ಮೌನ ಆಗ್ಬಿಡ್ತೀವಿ. ಆ ಮೌನ ಆದಾಗ ನಮ್ಮ ಹೃದಯ ದೇವರ ವಾಕ್ಯಗಳನ್ನು ವರ್ಣಿಸುತ್ತೆ, ದೇವರ ಪ್ರೀತಿಯನ್ನು ವರ್ಣಿಸುತ್ತೆ. ಅಪ್ಪ, ನನ್ನ ದೇವರು ಎಂಥವನಪ್ಪ, ಹೆಂಗೆ ಬಿಡುಗಡೆ ಮಾಡಿದ್ರು, ನನ್ನ ದೇವರು ಎಷ್ಟು ಆಶೀರ್ವಾದ ಮಾಡಿದ್ರು, ಎಷ್ಟು ಸಾಕ್ಷಿಕರವಾಗಿ ನನ್ನನ್ನು ನಡೆಸ್ತಾ ಇದ್ದಾರೆ, ನನ್ನ ಜೀವಿತವನ್ನು ಎಷ್ಟು ಮಟ್ಟಿಗೆ ಬದಲಾಯಿಸಿದ್ರಪ್ಪ ಅಂತ ನಮ್ಮ ಹೃದಯ ಸ್ವಲ್ಪ ಹೊತ್ತು ಧ್ಯಾನ ಮಾಡುತ್ತೆ. ಆಮೇಲೆ ಮತ್ತೆ ಆರಾಧನೆ ಮುಂದುವರಿಸ್ತೀವಿ. ಇದು ಸೆಲಾ. ಹಲ್ಲೆಲೂಯಾ. ಅಂದ್ರೆ ನಿಂತು ಧ್ಯಾನ ಮಾಡಿ ಆಮೇಲೆ ಆರಾಧನೆಯನ್ನು ಮುಂದುವರಿಸ್ರಿ ಅನ್ನುವ ಶಬ್ದ ಸೆಲಾ. ತರುವಾಯ ಅಂದ್ರೆ ಯಾವಾಗ? ಇದಕ್ಕೆ ಮುಂಚೆ ಮಾಡಿದ ಮಹಿಮೆಗಳಾದ ನಂತರ, ಇದಕ್ಕೆ ಮುಂಚೆ ಮಾಡಿದ ಅದ್ಭುತಗಳಾದ ನಂತರ, ಇದಕ್ಕೆ ಮುಂಚಿತವಾಗಿ ಕೇಳಿದ ಉಪದೇಶಗಳ ನಂತರ ತರುವಾಯ ಅಂದ್ರೆ. ಇವಾಗ ನಾನು ಹೇಳ್ತಾ ಇರೋ ಶಬ್ದ ಇಗೋ. ಇಗೋ ಅಂದ್ರೆ ಏನು? ಈಗ ನಾನು ನಮ್ಮ ಹುಡುಗನಿಗೆ ಏನಾದರೂ ಒಂದು ಕೆಲಸ ಹೇಳಿದೆ, ಆ ಕೆಲಸನ ಪೂರ್ತಿ ಮಾಡ್ಕೊಂಡು ಬರ್ತಾನೆ. ಅವಾಗ ನಾನು ಕೇಳಿದೆ, ಮುಗಿತೇನಪ್ಪ ಅಂತ ಅಂದೆ. ಅವಾಗ ಅವನೇನಂತಾನೆ, ಅಣ್ಣ ಈಗ ಮಾಡಿದೀನಿ ನೋಡು, ನೀನು ಹೇಳಿತರನೇ ಮಾಡಿದೀನಿ, ಒಂದ್ಸರಿ ನೋಡೋಣ ಅಂತಾನೆ. ಒಂದ್ಸರಿ ನೋಡು ಅಂದ್ರೆ ನಾನೇನ್ ಮಾಡ್ಬೇಕು? ಅದರ ಅರ್ಥ ಏನು? ಆಲೋಚಿಸಿರಿ, ಆಲೋಚಿಸಿ ತಿಳಿಸಿರಿ. ಇಗೋ ಅಂದ್ರೆ ಏನು? ಆಲೋಚಿಸಿ ತಿಳಿಸಿರಿ ಅಥವಾ ಆಲೋಚಿಸಿ ತಿಳಿಯಿರಿ. ಪಕ್ಕದವ್ರಿಗೆ ಹೇಳ್ರಿ, ಆಲೋಚಿಸಿ ತಿಳಿಯಿರಿ. ಇವತ್ತು ವಾಕ್ಯ ಏನಪ್ಪ ಅಂದ್ರೆ ಆಲೋಚಿಸಿ ತಿಳ್ಕೊಳ್ರಿ. ಏನಿವತ್ತು ವಾಕ್ಯ? ಆಲೋಚಿಸಿ ತಿಳ್ಕೊಳ್ರಿ. ಇಗೋ ಅಂದ್ರೆ ಆಲೋಚಿಸಿ ತಿಳ್ಕೊಳ್ರಿ. ಸೆಲಾ ಅಂದ್ರೆ ನಿಂತು ಧ್ಯಾನಿಸಿ ಮುಂದುವರಿಸ್ರಿ. ತರುವಾಯ ಅಂದ್ರೆ ಅದ್ಭುತಗಳಾದ ನಂತರ, ಮಹಿಮೆಗಳಾದ ನಂತರ. ಇವಾಗ ನಾನು ಹೇಳ್ತಾ ಇರೋ ಶಬ್ದ ಇಗೋ ಅಂದ್ರೆ ನೀವೇನ್ ಮಾಡ್ರಿ? ಆಲೋಚಿಸಿ ತಿಳ್ಕೊಳ್ರಿ. ಇಲ್ಲಿ ಒಬ್ಬ ಮನುಷ್ಯ, ಯಾರವನು? ಎಲಿಹು ಅನ್ನುವ ಮನುಷ್ಯ ಯೋಬನ ಹತ್ರ ಬಂದು ಅವನು ಹೇಳ್ತಾ ಇರೋ ಮಾತು ಇಗೋ ಅಂದ್ರೆ, ಯೋಬ ಸ್ವಲ್ಪ ಆಲೋಚನೆ ಮಾಡು, ಸ್ವಲ್ಪ ತಿಳ್ಕೊಳಕ್ ಪ್ರಯತ್ನ ಮಾಡು. ನಿನ್ನ ದೇವರು ಎಷ್ಟು ಶಕ್ತಿವಂತಪ್ಪ, ನಿನ್ನ ದೇವರು ಎಷ್ಟು ಬಲವುಳ್ಳವನಪ್ಪ. ಅಷ್ಟು ಬಲವುಳ್ಳವನಾಗಿದ್ರು ನಿನ್ನನ್ನು ತಿರಸ್ಕಾರ ಮಾಡ್ತಾ ಇಲ್ವಲ್ಲ. ನೀನು ಬಲಹೀನನು, ನಿನ್ನನ್ನು ತಿರಸ್ಕಾರ ಮಾಡಿಲ್ಲ. ಸ್ವಲ್ಪ ಆಲೋಚನೆ ಮಾಡಿ ನೋಡು, ಸ್ವಲ್ಪ ಆಲೋಚನೆ ಮಾಡಿ ನೋಡು. ನಿನ್ನ ದೇವರ ಬುದ್ಧಿ ಸಾಮರ್ಥ್ಯ ಎಷ್ಟು ದೊಡ್ಡದಪ್ಪ. ಬೆಸ್ಟ್ ಟೀಚರ್, ಬೆಸ್ಟ್ ಉಪದೇಶಕ, ಬೆಸ್ಟ್ ಬೋಧಕ ನಿನ್ನ ದೇವರಲ್ವೇ? ಸ್ವಲ್ಪ ಆಲೋಚನೆ ಮಾಡಿ ನೋಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಬ ಆಲೋಚನೆ ಮಾಡಿ ತಿಳ್ಕೊ. ಸ್ವಲ್ಪ ನಿಲ್ಲಿ, ಕೂತ್ಕೋ, ಸ್ವಲ್ಪ ಹೊತ್ತು ಸ್ಟಾಪ್ ಮಾಡು. ನಿನ್ನ ಚಿಂತೆ, ನಿನ್ನ ಸಮಸ್ಯೆ, ನಿನ್ನ ಕಣ್ಣೀರು, ನಿನ್ನ ಅವಮಾನ, ನಿನ್ನ ದುಃಖ, ನಿನ್ನ ರೋಗ, ನಿನ್ನ ವ್ಯಾಧಿ ಎಲ್ಲ ಒಂದು ಕಡೆಯಲ್ಲಿಟ್ಟು ಸೈಲೆಂಟ್ ಆಗಿ ಕೂತ್ಕೊಂಡು ಸ್ವಲ್ಪ ವಿಚಾರ ಮಾಡು. ನೋಡು, ಈಗ ನೋಡು ನಿನ್ನ ದೇವರು ಎಷ್ಟು ದೊಡ್ಡವನು. ಈಗ ನೋಡು ನಿನ್ನ ದೇವರ ಶಕ್ತಿ ಎಷ್ಟು ದೊಡ್ಡದು. ನನಗೆ ಅವಮಾನ ಆಯ್ತು, ನನಗೆ ಕಷ್ಟ ಆಯ್ತು, ನನಗೆ ಕಣ್ಣೀರಾಯ್ತು, ನನಗೆ ಸಮಸ್ಯೆ ಆಯ್ತು ಅಂತ ನಿಂದೇ ನೀನು ಹೇಳಬೇಡ. ಸ್ವಲ್ಪ ಆಲೋಚನೆ ಮಾಡು. ನಿನಗೆ ಹೇಳಲಿಕ್ಕೆ 100 ವಿಚಾರಗಳಿದೆ. ನಿನ್ನ ಕೊರತೆಗಳನ್ನ ದೇವರ ಮುಂದಿಡಕ್ಕೆ 100 ವಿಚಾರಗಳಿದೆ. ಆದ್ರೂ ಹೇಳ್ತೀನಿ, ನಿನ್ನ ದೇವರು ಬಹಳ ದೊಡ್ಡವನು. ಸ್ವಲ್ಪ ಆಲೋಚನೆ ಮಾಡು, ತಿಳ್ಕೊ ನಿನ್ನ ದೇವ್ರನ್ನ. ಆಲೋಚನೆ ಮಾಡಿ ತಿಳ್ಕೊಂಡಂತ ಅನೇಕ ಜನ ಸೈಂಟಿಸ್ಟ್ಗಳು
ಒಂದೊಂದು ವಿಚಾರವನ್ನ ಕಂಡಿಡಿದ್ರು ರೀ. ಥಾಮಸ್ ಎಡಿಸನ್ ಏನ್ ಕಂಡಿಡ್ದ? ಬಲ್ಬ್ ಕಂಡಿಡ್ದ. ಸುಮ್ಮನೆ ಆ ರೆಡಿಮೇಡ್ ಅಲ್ಲೆಲ್ಲೋ ಬಲ್ಬ್ ಇದ್ರೆ ಆ ಬಲ್ಬ್ ತಗೊಂಡ್ ಬಂದು ಬೆಳಕು ಕೊಟ್ಟನ. ಅವನು ಆಲೋಚನೆ ಮಾಡದೆ ಅವನ ಕಾರ್ಯ ಮಾಡಲಿಲ್ಲ. ರೈಟ್ ಬ್ರದರ್ಸ್ ಅಂತ ಇಬ್ಬರು ವ್ಯಕ್ತಿಗಳು ವಿಮಾನಗಳನ್ನ ಕಂಡಿಡಿದವ್ರಿ. ರೈಟ್ ಬ್ರದರ್ಸ್ ಅಂತ. ಅವ್ರ ತಂದೆ ಪಾಸ್ಟರ್. ಅವ್ರ ತಂದೆ ಒಂದ್ಸಾರಿ ಉಪದೇಶ ಮಾಡ್ತಾ ಇದ್ರು. ಉಪದೇಶ ಮಾಡ್ತಾ 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 ಮಧ್ಯದಲ್ಲಿ ಅವ್ರು ಏನೋ ಒಂದು ಮಾತು ಹೇಳಿದ್ರು. ಅದು ಯಾಕೆ ಹೇಳಿದ್ರು ಗೊತ್ತಿಲ್ಲ. ಮಧ್ಯದಲ್ಲಿ ಒಂದು ಮಾತು ಹೇಳಿದ್ರು, ಯಾವತ್ತು ಜೀವಮಾನ ಕಾಲದವರೆಗೂ ಯಾವತ್ತೂ ಮನುಷ್ಯ ಆಕಾಶದಲ್ಲಿ ಹಾರಕ್ಕಾಗಲ್ಲ ಅಂದರು. ಈ ಮಕ್ಕಳಿಬ್ಬರು ಆಲೋಚನೆ ಮಾಡಿದ್ರು, ಅರೆ ನಮ್ಮಪ್ಪ ಯಾಕೆ ಹಿಂಗಂದ್ರು? ಆಕಾಶದಲ್ಲಿ ಹಾರಕ್ಕಾಗಲ್ಲ ಅಂದ್ರಲ್ಲ, ಬೈಬಲಲ್ಲಿ ಏನಾದ್ರು ಬರೆದೈತೆ ನಂಗೆ ಅಂತ ಅವತ್ತಿಂದ ಬೈಬಲ್ ಓದಕ್ಕೆ ಸ್ಟಾರ್ಟ್ ಮಾಡಿದರು. ಪ್ರತಿ ದಿವಸ ಒಂದು ಅಧ್ಯಾಯ ಬೈಬಲ್ ಓದ್ತಾ 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 ಮತ್ತಾಯನ ಸುವಾರ್ತೆಯಲ್ಲಿ ಒಂದು ವಾಕ್ಯ ಸಿಕ್ತವ್ರಿಗೆ. ಏನು ವಾಕ್ಯ? ಆಕಾಶದಲ್ಲಿ ಹಾರುವ ಹಕ್ಕಿಗಳನ್ನು ನೋಡಿರಿ. ಯೇಸು ಸ್ವಾಮಿ ಉಪದೇಶದಲ್ಲಿ ಆ ಮಾತು ಹೇಳಿದ್ರು, ಆಕಾಶದಲ್ಲಿ ಹಾರುವ ಹಕ್ಕಿಗಳನ್ನು ನೋಡಿರಿ. ಅರೆ ಆಕಾಶದಲ್ಲಿ ಹಕ್ಕಿಗಳು ಹಾರ್ತವಲ್ಲ, ಹಂಗಾದ್ರೆ ಹೆಂಗ ಹಾರ್ತವವು? ಅವಕ್ಕೆ 2 ರೆಕ್ಕೆಗಳಿದಾವೆ, ಆದ ಕಾರಣ ಹಾರ್ತವೆ. ನಮ್ಮ ತಂದೆ ಏನಂದ್ರು? ಮನುಷ್ಯರು ಆಕಾಶದಲ್ಲಿ ಹಾರಲ್ಲ ಅಂದ್ರು. ಹಂಗಾದ್ರೆ ಮನುಷ್ಯರಿಗೆ ರೆಕ್ಕೆಗಳು ಬಂದ್ರೆ ಹಾರ್ತಾರೆ, ಪಕ್ಷಿಗಳಿಗೆ ರೆಕ್ಕೆಗಳಿದಾವೆ, ಅವು ಹಾರ್ತವೆ. ಹಾಗಿದ್ರೆ ನಾವೊಂದು ಪ್ರಯತ್ನ ಮಾಡೋಣ ಅಂತ ಕುತ್ಕೊಂಡು ಆಲೋಚನೆ ಮಾಡಿ ಒಂದು ಸಣ್ಣ ವಸ್ತುನ ಕಂಡಿಡಿದ್ರು. 2 ರೆಕ್ಕೆ ಇರೋ ವಸ್ತುನ ಕಂಡಿಡಿದು ಅದನ್ನ ಪ್ರಯೋಗ ಮಾಡಿದ್ರು. ಎಷ್ಟೆತ್ರ ಹಾರತ್ ನೋಡೋಣ, ಎಷ್ಟು ಟೈಮ್ ಹಾರತ್ ನೋಡೋಣ ಅಂತ ಪ್ರಯೋಗ ಮಾಡಿದ್ರೆ 11 ಸೆಕೆಂಡ್ ಹಾರತು. ಅವ್ರು ತಯಾರು ಮಾಡಿದ ವಸ್ತು ಹಿಂಗೋಗಿ 11 ಸೆಕೆಂಡಲ್ಲಿ ಅಲ್ಲಿ ಬಿದ್ದುಬಿಡ್ತು. ಇವ್ರು ಓಡೋಗಿ ಆ ವಸ್ತುನ ತಗೊಂಡು ಬಂದು ಇನ್ನು ಏನಿದಕ್ಕೆ ಸರಿ ಮಾಡಬೇಕು, ಬರೇ 11 ಸೆಕೆಂಡ್ ಹಾರಿದ್ರೆ ನಡೆಯುತ್ತಾ? 11 ಸೆಕೆಂಡಿಗೆ ಅಷ್ಟೆತ್ರನೂ ಹಾರಲ್ಲ. ಆದ್ರೆ ನಾವು ತಯಾರು ಮಾಡೋದು ಆಕಾಶದಲ್ಲಿ ಹಾರಬೇಕು ಅಂತ ಕುತ್ಕೊಂಡು ಆಲೋಚನೆ ಮಾಡಿ ಇದರಲ್ಲಿ ಏನೇನು ನ್ಯೂನ್ಯತೆಗಳಿದೆ, ಏನು ಹಾಕಬೇಕಾಗಿದೆ, ಏನ್ ಮಾಡಬೇಕಾಗಿದೆ, ಯಾವ ತರ ಇದನ್ನು ತಯಾರು ಮಾಡ್ಬೇಕಂತ ಆಲೋಚಿಸಿ ತಯಾರು ಮಾಡಿದ್ರೆ ಒಂದು ಏರೋಪ್ಲೇನ್ ರೆಡಿ ಆಯ್ತ್ರಿ. 100 ಜನರು ಇವತ್ತು ಆಕಾಶದಲ್ಲಿ ಹಾರ್ತಾ ಇದ್ದಾರಂದ್ರೆ ಆ ರೈಟ್ ಬ್ರದರ್ಸ್ ಅವರಿಬ್ರು, ಅಪಾಸ ಅವರಿಬ್ರು ಕೂತು ಆಲೋಚನೆ ಮಾಡಿ ಕಂಡಿಡಿದಕ್ಕಾಯ್ತು. ವಿಲಿಯಂ ಟಿ.ಜಿ ಅನ್ನುವಂತ ಒಬ್ಬ ಮನುಷ್ಯರಿ ಡಾಕ್ಟರ್ ಓದ್ತಾ ಇದ್ರು. ಇವಾಗ ನಮಗೆ ಆಪರೇಷನ್ ಮಾಡ್ಬೇಕಂದ್ರೆ ಏನ್ ಕೊಡ್ತಾರೆ? ಅನಸ್ತೀಶಿಯಾ ಕೊಡ್ತಾರಲ್ಲ. ಅನಸ್ತೀಶಿಯಾ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಹೊಟ್ಟೆ ಕೊಯ್ದು ಆಪರೇಷನ್ ಮಾಡ್ತಾರೆ. ಆವಾಗ ಅನಸ್ತೀಶಿಯಾ ಇರಲಿಲ್ಲ ರೀ. ಅನಸ್ತೀಶಿಯಾ ಇಲ್ಲದೆ ಇರುವ ಕಾಲದಲ್ಲಿ ಏನ್ ಮಾಡ್ತಿದ್ರು? ಜೀವಂತವಾಗಿನೇ ಹೊಟ್ಟೆ ಕೊಯ್ಬೇಕು, ಜೀವಂತವಾಗಿನೇ ಆಪರೇಷನ್ ಮಾಡ್ಬೇಕು, ಎಚ್ಚರ ತಪ್ಪಿಸಂಗಿಲ್ಲ. ಇವನು ಹೊಟ್ಟೆ ಕೊಯ್ದ್ರೆ ನನಗೇನು ಹುಷಾರಿಲ್ರಿ, ಹೊಟ್ಟೆ ಕೊಯ್ರಿ, ನಾನು ಹಿಂಗೆ ಇರ್ತೀನಿ ಅಂತಾನ. ಇವನು ಹಿಂಗೆ ಇರ್ತೀನಿ, ನಾನು ಏನು ಮಾಡಲ್ರಿ, ಕೈ ಕಾಲುನು ಅಲ್ಲಾಡ್ಸಲ್ಲ, ಕೊಯ್ರಿ ಹೊಟ್ಟೆ ಅಂತಾನ ಅನ್ನಲ್ಲ ಇವನು. ಇನ್ನು ಬ್ಲೇಡ್ ತಗೊಂಡು ಇನ್ನು ಹೊಟ್ಟೆ ಮೇಲೆ ಇಡಬೇಕಾದ್ರೇನೆ 4 ಜನ ಆ ಕಡೆ ಈ ಕಡೆ ಅಸಿಸ್ಟೆಂಟ್ ಡಾಕ್ಟರ್ಗಳು ಇಲ್ಲ ನರ್ಸ್ಗಳು ಅಲ್ಲಿ ಕೆಲಸ ಮಾಡೋರು 2 ಕಾಲುಗಳನ್ನ 2 ಕೈಗಳನ್ನ ಗಟ್ಟಿಯಾಗಿ ಹಿಡ್ಕೋಬೇಕಲ್ಲ. ಇನ್ನು ಬ್ಲೇಡ್ ಹೊಟ್ಟೆ ಹತ್ರ ತರುವಾಗಲೇ 4 ಜನ 4 ದಿಕ್ಕಿಗೆ ಹೊಡೆದು ಬಿಡ್ತಿದ್ದ. 4 ಮೂಲೆಗೆ ಹೋಗಿ ಬಿದ್ದು ಬಿಡವ್ರಿ ಅವರು. ಈ ವಿಲಿಯಂ ಟಿ.ಜಿ ಇದಾರಲ್ಲ, ಡಾಕ್ಟರ್ ಕಲಿಯಕ್ಕೆ ಬಂದವರು, ಅವರು ಒಂದು ಕಾಲು ಹಿಡ್ಕೊಂಡಿದ್ರು, ಬಂದು ಹೊಟ್ಟೆ ಕೊಯ್ದು ಆಪರೇಷನ್ ಮಾಡ್ಬೇಕವತ್ತು. ಇನ್ನು ಬ್ಲೇಡ್ ಇಡ್ತಿರ್ಬೇಕಾದ್ರೆ ಕಾಲಾಗ ಹೊಡೆದ ನೋಡ್ರಿ ಒಂದ್ಸಾರಿ. ಇವನ್ ಬಂದು ಮೂಲೆಯಲ್ಲಿ ಬಿದ್ದುಬಿಟ್ಟ. ಮೂಲೆಯಲ್ಲಿ ಬಿದ್ದು ಮನೆಗೆ ಬಂದು ಯೋಚನೆ ಮಾಡ್ತಾನೆ, ಇವನ್ ಕಾಲಾಗ ಹೊಡೆಸ್ಕೊಳಕ ನಾನ್ ಡಾಕ್ಟರ್ ಓದಿದ್ದು, ಹಿಂಗಾದ್ರೆ ಆಗಲ್ಲ ಅಂತ ಕುತ್ಕೊಂಡು ಆಲೋಚನೆ ಮಾಡ್ದ. ಇದಕ್ಕೆ ಪರಿಹಾರ ಏನ್ ಮಾಡೋಣಂಗಾದ್ರೆ? ಆವಾಗ ಅವನ ಕೂತು ಆಲೋಚನೆ ಮಾಡಿ ಅನಸ್ತೀಶಿಯಾ ಕಂಡಿಡ್ದಾರಿ. ಅವನೊಂದು ವೇಳೆ ಅನಸ್ತೀಶಿಯಾ ಕಂಡಿಡ್ದಿಲ್ಲ ಅಂದ್ರೆ ಎಲ್ಲಾ ಡಾಕ್ಟರ್ಗಳು ಎಲ್ಲಾ ನರ್ಸ್ಗಳು ಕಾಲ ಓಡಿಸ್ಕೋಬೇಕಾಯ್ತಮ್ಮ. ಆವತ್ತು ಅವನ ಕೂತು ಆಲೋಚನೆ ಮಾಡಿ ಅನಸ್ತೀಶಿಯಾ ಕಂಡಿಡ್ದಾರಿ. ಕೂತು, ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಎಲಿಯು ಹೇಳ್ತಾನೆ, ಕೂತ್ಕೊಂಡು ಆಲೋಚನೆ ಮಾಡೋನ್ಸಾರಿ. ಜೀವನದಲ್ಲಿ ಯಾವತ್ತ ಒಂದ್ಸಾರಿ ನಾವು ಪೆನ್ಸಿಲಿನ್ ಇಂಜೆಕ್ಷನ್ ತಗೊಂಡಿರ್ತೀವಿ, ಗೊತ್ತಾ? ಯಾವತ್ತೋ ಒಂದ್ ದಿವಸ ನಿಮಗೆ ಗೊತ್ತಿದ್ದು ತಗೊಂಡಿರ್ತೀರಿ, ಗೊತ್ತಿಲ್ದಲೆ ತಗೊಂಡಿರ್ತೀರಿ. ಯಾಕೆ ನಿಮಗೆ ಗೊತ್ತಿಲ್ದಲೆ ತಗೊಂಡಿರ್ತೀರಿ ಅಂದ್ರೆ ಡಾಕ್ಟರ್ಗಳು ಕೊಟ್ಟಿರ್ತಾರ ಇಂಜೆಕ್ಷನ್ ನಮಗೆ.
ಇವನೊಂದ್ಸಾರಿ ಕುತ್ಕೊಂಡು ಈ ಇದೇನಂತಾರದು, ಈ ಮುಗ್ಗಿಡ್ದು ಸ್ಮೆಲ್ ಬಂದಾಗ ಅದೊಂಥರ ಕಟ್ಟುತ್ತೆ ನೋಡ್ರಿ, ವೈಟ್ 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 ವೈಟ್. ಆ ಬ್ರೆಡ್ ಪ್ಯಾಕಲ್ಲಿ ಕಟ್ಟಿದಾಗ ವೈಟ್ ವೈಟ್ ಆಗತ್ತಲ್ಲ, ಏನಂತಾರ ಅದಕ್ಕೆ, ಬೂಸ್ಟಾ? ಅದು ಆ ವೈಟ್ ವೈಟ್ ಕಸ ಇರುತ್ತಲ್ಲ, ಒಂದ್ಸಾರಿ ಇವನು ಕುತ್ಕೊಂಡು ಆ ಕಸದ ತರದ ವಸ್ತು, ಆ ಧೂಳು ತರದ ಪದಾರ್ಥವನ್ನ ನೋಡಿ 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 ಯಾಕಿದ್ರಲ್ಲಿ ಪೆನ್ಸಿಲಿನ ಕಂಡಿಡಿಬಾರ್ದು ಅಂತೇಳಿ ಕೂತು ಆಲೋಚಿಸಿ ಪೆನ್ಸಿಲಿನ ಕಂಡಿಡ್ದಾರಿ. ನಾನು ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ವಿಜ್ಞಾನ ಮಾತಾಡ್ತಾ ಇಲ್ಲ, ನನಗೂ ನಿನಗೂ ವಿಜ್ಞಾನ ನಮ್ಮ ಕೈಯಲ್ಲಿರೋ ಬೈಬಲ್ ರೀ. ಇದೀರಾ? ನನಗೆ ದೇವರ ವಾಕ್ಯ ಹೇಳುವಾಗ ಉತ್ಸಾಹ ರೀ, ಯಾಕಂದ್ರೆ ದೇವರ ವಾಕ್ಯಕ್ಕೆ ಜೀವ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ವಿಜ್ಞಾನ ಹೇಳ್ತಾ ಇಲ್ಲ, ನನಗೂ ನಿನಗೂ ದೇವರು ಕೊಟ್ಟಿರುವಂತ ವಿಜ್ಞಾನ ಯಾವುದಂದ್ರೆ ನಮ್ಮ ಕೈಯಲ್ಲಿರುವಂತ ಬೈಬಲ್ ರೀ. ಹಂಗಿದ್ರೆ ಪಾಸ್ಟ್ರೆ, ಅವರು ಅವರು ಸೈಂಟಿಸ್ಟ್ಗಳಾಗಿ ಸೈನ್ಸ್ ಅನ್ನ ಕಲ್ತು ಏನೋ ಕಂಡಿಡಿದ್ರು, ಮತ್ತೆ ವಿಜ್ಞಾನ ಅನ್ನುವಂತ ಬೈಬಲ್ ಇಂದ ನಾನೇನು ಕಂಡಿಡಿಬೇಕು? ನನ್ನ ಸೈನ್ಸ್, ನನ್ನ ಬೈಬಲ್ ಅಂತ ನೀವು ಅಂತಿರಲ್ಲ, ಬೈಬಲ್ ಅಲ್ಲಿ ನಾನೇನು ಕಂಡಿಡಿಬೇಕು? ದೇವರ ಶಕ್ತಿ ಎಂತದ್ದು ಅಂತ ಕಂಡಿಡಿ, ದೇವರ ಪ್ರೀತಿ ಎಂತದ್ದು ಅಂತ ಕಂಡಿಡಿ, ದೇವರ ಉಪದೇಶ ಎಂತದ್ದು ಅಂತ ಕಂಡಿಡಿ. ನೀನು ಇದೀರಾ? ಅದಕ್ಕೆ ಎಲಿಹು ಏನ್ ಹೇಳ್ತಾನಂದ್ರೆ, ಯೋಬ, ಅವಮಾನ 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 ಅಂತಿದೆಯಲ್ಲ, ಈಗೋ ಅಂದ್ರೆ ಆಲೋಚನೆ ಮಾಡು, ತಿಳ್ಕೊಳಕ್ ಪ್ರಯತ್ನ ಮಾಡು. ಯಾರ್ಯಾರೆಲ್ಲ ಕೂತು ಆಲೋಚನೆ ಮಾಡಿ ಏನೇನೆಲ್ಲ ಕಂಡಿಡಿದಿದ್ದಾರೆ, ಕೂತ್ಕೊಂಡು ಆಲೋಚನೆ ಮಾಡಪ್ಪ, ದೇವರ ಶಕ್ತಿನ ಕಂಡಿಡಿಯಪ್ಪ, ದೇವರ ಬಲ ಎಂತದಂತ ಕಂಡಿಡಿಪ್ಪ. ನಾನು ನಿಮಗೆ ಹೇಳ, ಪ್ರತಿ ಭಾನುವಾರ ಸುಮ್ಮನೆ ಬಂದು 2 ತಾಸು ಕುರ್ಚಿ ಮೇಲೆ ಕೂತ್ಕೊಂಡು ಹೋಗೋದ್ರಿಂದ ಏನು ಪ್ರಯೋಜನ ಆಗಲ್ಲ ರೀ. ನೀವು ಪ್ರತಿ ಭಾನುವಾರ ಬಂದು ಇಲ್ಲಿ ಕೂತಾಗ ದೇವರ ಶಕ್ತಿಯನ್ನ ಆಲೋಚಿಸ್ರಿ, ದೇವರ ಶಕ್ತಿಯನ್ನ ಕಂಡಿಡಿರಿ. ಇವನು ಜಕ್ಕಾಯನು ಓಡೋಗಿ ಎಲ್ಲಿ ಕೂತ್ಕೊಂಡ? ಆಲದ ಮರದ ಮೇಲೆ ಕೂತ್ಕೊಂಡ. ಯಾಕೆ ಕೂತ್ಕೊಂಡ ರೀ? ಯೇಸು ಸ್ವಾಮಿ ಎಂಥವನೆಂಬುದನ್ನ ನೋಡಲು ಅಪೇಕ್ಷಿಸಿ. ಅಂದ್ರೆ ಯೇಸು ಸ್ವಾಮಿಯ ಆಕಾರ ಅಲ್ಲ, ಯೇಸು ಸ್ವಾಮಿ ಬಟ್ಟೆ ಅಲ್ಲ, ಯೇಸು ಸ್ವಾಮಿದ ಬಣ್ಣ ಅಲ್ಲ, ಯೇಸು ಸ್ವಾಮಿ ಎಷ್ಟು ಕೂದಲು ಬಿಟ್ಟಿದ್ದಾನ ಅಲ್ಲ, ಆತನ ಆಕಾರ, ಆತನ ಅಂದ ಚಂದ ನೋಡ್ಲಿಕ್ಕೆ ಆತನ ಮರ ಹತ್ತಿಲ್ಲ. ಯೇಸುವಿನ ಬಲ ಎಂಥದ್ದು, ಯೇಸುವಿನ ಪ್ರೀತಿ ಎಂಥದ್ದು. ಅವರಿಗೆ ಅಲ್ಲೆಲ್ಲೋ ಗುಣ ಮಾಡಿದ್ರಂತೆ, ಇವರೆಲ್ಲೋ ಇಲ್ಲಿ ಉಪದೇಶ ಮಾಡಿದ್ರಂತೆ, ಅವರ ಜೀವಿತವನ್ನ ಬದಲಾಯಿಸಿದ್ರಂತೆ. ಅಂತ ಯೇಸುವಿನ ಬಲ ಎಂಥದ್ದಿರಬೇಕು, ನಾನು ಕಂಡುಕೋಬೇಕದನ್ನ, ನಾನು ತಿಳ್ಕೋಬೇಕದನ್ನ ಅಂತ ಮರ ಹತ್ತಿ ಕೂತ್ಕೊಂಡಾರೆ. ಹಲ್ಲೆಲೂಯ. ಕಂಡುಕೊಂಡ, ಅವನು ತಿಳ್ಕೊಂಡ. ಯಾವಾಗ? ಜಕ್ಕಾಯ ಬಾ, ಇಲ್ಲಿ ನಿಮ್ಮ ಮನೆಗೆ ಬರ್ಬೇಕು, ತಟ್ಟನೆ ಇಳಿದು ಬಾ ಅಂದ್ರೆ ಅವಸರವಾಗಿ ಅವನು ಇಳಿದು ಬಂದ. ಸೀದಾ ಅವ್ರ ಮನೆಗೆ ಹೋದ್ರು. ಅವ್ರ ಮನೆಗೆ ಹೋದಾಗ ಅವನೇನು ಹೇಳ್ದ? ಜಕ್ಕಾಯ, ಸ್ವಾಮಿ, ನನ್ನನ್ನು ಎಷ್ಟು ಪ್ರೀತಿ ಮಾಡಿದ್ಯಲ್ಲಪ್ಪ, ಎಷ್ಟು ಆಶೀರ್ವಾದ ಮಾಡಿದ್ಯಲ್ಲಪ್ಪ, ನಾನೇನೆಲ್ಲ ಮೋಸ ಮಾಡಿ ಪಡೆದಿದ್ದೀನೋ 4 ಪಟ್ಟು ತಿರುಗಿ ವಾಪಸ್ ಕೊಡ್ತೀನಿ. ದೇವರ ಪ್ರೀತಿಯನ್ನು ಕಂಡುಕೊಂಡ ಇಲ್ಲ ರೀ, ಕಂಡುಕೊಂಡಿದ್ದಕ್ಕೆ 4 ಪಟ್ಟು ನಾನು ತಿರುಗಿ ವಾಪಸ್ ಕೊಡ್ತೀನಿ. ಮರದ ಮೇಲೆ ಕುತ್ಕೊಂಡ, ದೇವರ ಬಲ ಪ್ರೀತಿ ಬೋಧನೆಯನ್ನ ತಿಳ್ಕೊಳ್ಳುವುದಕ್ಕಾಗಿ ಮರದ ಮೇಲೆ ಕುತ್ಕೊಂಡ. ಈಗ ಯೇಸು ಸ್ವಾಮಿ ಅವರ ಮನೆಗೆ ಬಂದಾಗ ಆ ಪ್ರೀತಿಯನ್ನ ಕಂಡುಕೊಂಡ. ಅವನು ಕುತ್ಕೊಂಡು ಆಲೋಚನೆ ಮಾಡ್ರಿ. ನಾವು ನಮ್ದು ಸಮಸ್ಯೆ ಏನು ಗೊತ್ತಾ? ಆಲೋಚನೆ ಮಾಡಲ್ಲ ರೀ, ಆಲೋಚನೆ ಮಾಡಲ್ಲ. ದೇವರಿಗೂ ಬಾಯಿಗೆ ಬಂದಂಗೆ ಮಾತಾಡ್ತೀವಿ, ಸೇವಕರಿಗೂ ಬಾಯಿಗೆ ಬಂದಂಗೆ ಮಾತಾಡ್ತೀವಿ, ಅಕ್ಕಪಕ್ಕದವರಿಗೂ ಬಾಯಿಗೆ ಬಂದಂಗೆ ಮಾತಾಡ್ತೀವಿ. ಏನು ಆಲೋಚನೆ ಇಲ್ಲ ರೀ. ನಮಗೆ ಏನ್ ತಿಳಿತದ ಮಾತಾಡೋದು, ಹೆಂಗ್ ತಿಳಿತಂಗೆ ಮಾತಾಡೋದು. ನಾನು ಹೇಳ, ದೇವ್ರ ಮಕ್ಕಳೇ, ನಿನ್ನ ಪಕ್ಕದ ಮನುಷ್ಯನ ಬಗ್ಗೆ ಮಾತಾಡುವಾಗ ನಾಲ್ಗೆ ಮೇಲೆ ಎಚ್ಚರ ಇರಲಿ, ಸೇವಕನ ಬಗ್ಗೆ ಮಾತಾಡುವಾಗ ನಾಲ್ಗೆ ಮೇಲೆ ಎಚ್ಚರ ಇರಲಿ, ದೇವರ ಕುರಿತು ಮಾತಾಡುವಾಗ ನಿನ್ನ ನಾಲ್ಗೆ ಮೇಲೆ ಎಚ್ಚರ ಇರಲಿ. ಆಲೋಚನೆ ಇಲ್ಲ ನಿನಗೆ. ಅದಕ್ಕೆ ಎಲಿಹು ಹೇಳ್ತಾನೆ, ಯೋಬ, ನೀನು ಕುತ್ಕೊಂಡು ಆಲೋಚನೆ ಮಾಡು, ಒಂದು ಸ್ವಲ್ಪ ತಿಳ್ಕೊಳ್ಳಕ್ ಪ್ರಯತ್ನ ಮಾಡು. ದೇವರ ಬಲ ಸಾಮಾನ್ಯ ಅಲ್ಲಪ್ಪ, ದೇವರ ಬಲ ಸಾಮಾನ್ಯ ಅಲ್ಲ. ದೇವರ ಬಲವನ್ನ ನೀನು ಕಂಡುಕೊಳ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಾನಿವಾಗ ಬಹಳ ಜನ ವಿಜ್ಞಾನಿಗಳ ಬಗ್ಗೆ ಹೇಳಿದ್ನಲ್ಲ, ಬೈಬಲ್ ಅಲ್ಲಿ ಆ ತರದ ಒಬ್ಬ ಮನುಷ್ಯನ ಬಗ್ಗೆ ಹೇಳ್ತೀನಿ ಕೇಳ್ರಿ. ದೇವರ ಬಲವನ್ನ ಕಂಡುಕೊಂಡ ಮನುಷ್ಯ ಯಾರವನು? ದಾವೀದು ರೀ. ಯಾರ್ರಿ ಅವನು? ದಾವೀದು.
2 ಅಂತಸ್ತು ಬಿಲ್ಡಿಂಗ್ ನಷ್ಟು ಎತ್ತರ ಇರುವ ಒಬ್ಬ ಮನುಷ್ಯ ಗೋಲಿಯಾತ್. 20 ಅಡಿಗಿಂತ ಎತ್ತರ ಇದ್ದಾನವನು. ಗೋಲಿಯಾತ್ ಪ್ರತಿ ದಿನ ಬೆಳಗ್ಗೆ ಸಾಯಂಕಾಲ ಅವನು ಇಸ್ರಾಯೇಲರ ದೇವರನ್ನು 40 ದಿನ ಬೆಳಗ್ಗೆ ಸಂಜೆ ಬೈತಾನೆ ರೀ. ಅವನ ನಾಲಿಗೆಯಲ್ಲಿ ಭಯಂಕರವಾಗಿ ದೂಷಣೆ ಬೈತಾನೆ, ಭಯಂಕರ ದೂಷಣೆ ಮಾಡ್ತಾನೆ. 40ನೇ ದಿವಸ ಅವತ್ತೊಂದು ದಿವಸ ದಾವಿದು ಬಂದ್ರೆ ಆ ದಾವಿದು ಬಂದು ಸೀದಾ ಅವ್ರ ಅಣ್ಣಂದ್ರು ಇದ್ರಲ್ಲಿ, ಅವ್ರ ಅಣ್ಣಂದ್ರಿಗೆ ಊಟ ಕೊಡಕ್ ಬಂದ. ಊಟ ಕೊಟ್ಟ. ಯಾಕಣ ಇಲ್ಲಿ ಬಚ್ಚಿಟ್ಕೊಂಡಿರಿ ಅಂದ ಇವನು. ಯಾಕಂದ್ರೆ 6 ಜನ ಸೈನ್ಯದಲ್ಲಿದ್ದಾರೆ. ಯಾಕಣ ಇಲ್ಲಿ ಬಚ್ಚಿಟ್ಕೊಂಡಿದ್ದೀರಿ ಅಂದ್ರೆ, ನಿನಗೇನು ಗೊತ್ತಾಗಲ್ಲ, ನಮ್ಮಪ್ಪ 4-6 ಕುರಿಗಳನ್ನ ಕೊಟ್ಟಿದಾರಲ್ಲ, ಅದನ್ನ ಕಾಯಿ ಹೋಗ ನೀನು ಅಂತ ಬೈದ್ರು. ಇವನಿಗೆ ಮನಸ್ಸು ತಡೆದಿಲ್ಲ ರೀ. ಅವ್ರ ಅಣ್ಣನ ಫ್ರೆಂಡ್ಸ್ ಹತ್ರ ಹೋದ ಇವನು. ನಮ್ಮ ಅಣ್ಣರು ಹೇಳಲ್ಲ, ಅವರು ಫ್ರೆಂಡ್ಸ್ ಹೇಳ್ಬೋದು ಅಂತ ಹೇಳಿ ಹೋಗಿ ಅವ್ರ ಅಣ್ಣಂದ್ರ ಫ್ರೆಂಡ್ಸಿಗೆ ಕೇಳ್ದ, ಏನಾಗ್ತಿದೆ ಅಣ್ಣ, ಯಾಕಣ ಇಲ್ಲಿ ಬಚ್ಚಿಟ್ಕೊಂಡಿದ್ದೀರ ಅಂದ. ಯಪ್ಪ ನಿನಗೆ ಗೊತ್ತಿಲ್ಲ ಕಣೋ, ಅಲ್ಲಿ ನೋಡಲ್ಲಿ ಎಂತ ದೈತ್ಯಾಕಾರದ ಮನುಷ್ಯ ನಿಂತಿದ್ದಾನೆ, ಫಿಲಿಸ್ತಿಯ ಮನುಷ್ಯ. ಅವನ ಹಿಂದ್ಗಡೆ ಒಂದು ದೊಡ್ಡ ಸೈನ್ಯ. ದಿನಾ ಬೆಳಿಗ್ಗೆ ಸಾಯಂಕಾಲ ಬರ್ತಾನೆ, ನಮ್ಮನ್ನು ಬೈತಾನೆ, ನಮ್ಮ ದೇವ್ರನ್ನೂ ಬೈತಾನೆ, ಹೀಯಾಳಿಸಿ ಮಾತಾಡ್ತಾನೆ, ಭಯಂಕರ ಅವಮಾನಕರವಾಗಿ ಮಾತಾಡ್ತಾನೆ. ಅವಾಗ ಇವನಿಗೆ ಕೋಪ ತಡೆಯಕ್ಕಾಗ್ಲಿಲ್ಲ ರೀ. ಹೌದಾ, ಹಂಗ್ ಬೈತಾನ ಅವನು, ನಾನೊಂದು ಕೈ ನೋಡೇ ಬಿಡ್ತೀನಿ ಅಂದರಿ. ಅವನ್ ಸೈಜ್ ಏನ್ರಿ, ಇಷ್ಟದನ್ರಿ ಅವನು. ಗೋಲಿಯಾತನ ಸೈಜ್ ಏನು, 2 ಬಿಲ್ಡಿಂಗ್ ಎಷ್ಟು ಎತ್ತರ ಇರುತ್ತೋ ಅದಕ್ಕಿಂತ ಎತ್ತರ ಅದನ್ ಗೋಲಿಯಾತ್. ಇವನ್ ಸೈಜ್ ಏನು, ಅವನ್ ಸೈಜ್ ಏನು, ಅವನ ಕತ್ತಿ, ಅವನ ಆಯುಧ ಎಷ್ಟು, ಇವನೊಂದು ಕ್ಯಾಟ್ರಿಬಿಲ್ ತಂದನ್ರಿ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಈ ಕವಣೆ ಅಂತಾರಲ್ಲ, ಸಣ್ಣ ಕಲ್ ತಗೊಂಡು ಒಂದು ಬಟ್ಟೆಯಲ್ಲಿ ಕಟ್ಟಿ ತಿರುಗಿಸಿ ಹೊಡೆಯೋದು. ಅವನು ಕುರಿ ಕಾಯುವಾಗ ಅದನ್ನು ಉಪಯೋಗ ಮಾಡ್ತಿದ್ದ ಅವನು. ಅದೊಂದು ನುಣುಪಾದ ಕಲ್ಲುಗಳು ತಗೊಂಡು ಬಂದು, ಒಂದಿಷ್ಟುದ್ದ ಬಟ್ಟೆ ತಗೊಂಡು ಬಂದು, ಆ ಕವಣೆ ಅನ್ನುವಂಥ ಆಯುಧನ ಕೈಯಲ್ಲಿ ಹಿಡ್ಕೊಂಡು, ಅವನ ಆಯುಧ ಏನು, ಇವನ ಆಯುಧ ಏನು, ಅವನ ಸೈಜ್ ಏನು, ಇವನ್ ಸೈಜ್ ಏನು, ಅವನ ಬಲ ಏನು, ಇವನ್ ಬಲ ಏನು, ನಾನೊಂದು ಕೈ ನೋಡೇ ಬಿಡ್ತೀನಿ ಅಂತ ಬಂದರಿ. ಬಂದು ಗೋಲಿಯಾತನ ಮುಂದೆ ನಿಂತ್ರೆ, ನೀವು ಮನೆಗೆ ಹೋದ ನಂತರ ಓದ್ರಿ 1 ಸಾಮುವೇಲನ ಗ್ರಂಥ 17ನೇ ಅಧ್ಯಾಯ ಪೂರ್ತಿ ಓದ್ರಿ. ಒಂದೊಂದು ಸಾಲ್ನಲ್ಲಿನೂ ದಾವೀದನ ಧೈರ್ಯ, ದಾವೀದನ ವಿಶ್ವಾಸ, ದಾವೀದನ ಆ ಒಂದು ದೃಢತೆಯನ್ನು ನಾವು ನೋಡ್ತೀವಿ. ಒಂದೊಂದು ಶಬ್ದದಲ್ಲಿ, ಒಂದೊಂದು ಲೈನಲ್ಲಿ ಕೂಡ ನಾವು ನೋಡ್ತೀವಿ. ಹೆಂಗ ಮಾತಾಡ್ತಾನೆ ಗೊತ್ತಾ ಅವನು, ಆ ಧೈರ್ಯ ಎಲ್ಲಿಂದ ಬಂತವನಿಗೆ. ಒಂದ್ಸಾರಿ ಇದು ಏನು ಕುರಿಗಳನ್ನ ಕಾಯ್ಬೇಕಾದ್ರೆ ಸಿಂಹ ಬಂದ್ಬಿಡ್ತೀರಿ. ಅವಾಗ ಇವನೇನ್ ಮಾಡ್ದು ಗೊತ್ತಾ, ಅದರ ಬಾಯನ್ನ ಸೀಳಿದ್ದಂತೆ. ಇನ್ನೊಂದ್ಸಾರಿ ಕರಡಿ ಬಂತು, ಅವಾಗ ಆ ಕರಡಿಯನ್ನ ಒಡೆದು ಕೊಂದಾಕಿದ್ದಂತೆ. ನೀವು ನನಗೆ ಹೇಳ್ರಿ, ಸಾಮಾನ್ಯವಾಗಿ ಗಂಡು ಮಕ್ಕಳು ನೀವು ಹೇಳ್ರಿ, ಸಾಮಾನ್ಯವಾಗಿ ನಮಗಳಿಗೆ ಇವಾಗ ಫಿಸಿಕಲ್ ಆಗಿ ಒಂದು ಹುಲಿನ, ಒಂದು ಸಿಂಹನ ಕೊಲ್ಲಕ್ಕಾಗತ್ತಾ, ಒಂದು ಕರಡಿನ ಕೊಲ್ಲಕ್ಕಾಗತ್ತಾ? ಆಗಲ್ಲ. ಇವಾಗ ಹೆಂಗಾಗಿದೆ ಅಂದ್ರೆ, ನಾಯಿನೇ ಹೊಡೆಯಕ್ ಧೈರ್ಯ ಇಲ್ಲ ಅಲ್ಲೇ ನಮಗೆ. ಇತ್ತೀಚೆಗೆ ಸೇಫ್ ಸೈಡ್ ಇಷ್ಟಪ್ಪ ಕಲ್ಲಿಟ್ಕೊಂಡು ಹೋಗ್ತೀವಿ, ಹೆಂಗಾರಾಗ್ಲಿ, ಯಾಕೆ ಬೇಕಪ್ಪ ನಾಯಿ ಅದವಲ್ಲಿ ಅಂತ ಇಷ್ಟಪ್ಪ ಕಲ್ಲಿಟ್ಕೊಂಡು ಹೋಗ್ತೀವಿ ಅಡ್ವಾನ್ಸ್ ಆಗಿ, ಇಲ್ಲ ಇಷ್ಟದ ಕೋಲ್ ತಗೊಂಡು ಹೋಗ್ತೀವಿ. ಇದು ನಮ್ಮ ಶಕ್ತಿ ಎಲ್ಲಿವರೆಗಪ್ಪ ಅಂದ್ರೆ, ನಾಯಿ ನೋಡಿಯ ತನಕ, ಕುರಿ ನೋಡಿಯ ತನಕ, ಎಮ್ಮೆ ದನಗಳು ನೋಡಿಯ ತನಕ ನಮ್ಮ ಶಕ್ತಿ ರೀ. ಈ ಹುಲಿನ, ಸಿಂಹನ, ಕರಡಿನ ಹೊಡೆಯ ತನಕ ಶಕ್ತಿ ಯಾರು ಕೊಟ್ರೆ ಆಗತ್ತದು? ಸರ್ವೇಶ್ವರನಾದ ದೇವರು ಕೊಟ್ರೆ ಆಗತ್ತೆ. ಅವನ ಕುರಿಗಳನ್ನ ಕಾಯುವಾಗ ಚಿಕ್ಕ ಪ್ರಾಯದಲ್ಲಿ ಆ 2 ಪ್ರಾಣಿಗಳನ್ನ ಕೊಂದು ಬಂದಿದ್ದೀನಿ ನಾನು. ರಾಜನ ಹತ್ರ ಹೇಳ್ತಾನೆ, ನನಗೆ ಪರ್ಮಿಷನ್ ಕೊಡ್ರಿ, ನಾನು ಹೋಗಿ ಯುದ್ಧ ಮಾಡ್ತೀನಿ, ಹುಲಿನ ಕೊಂದಿನಿ, ಸಿಂಹನ ಕೊಂದಿನಿ, ಕರಡಿನ ಕೊಂದಿನಿ, ನನಗೆ ಪರ್ಮಿಷನ್ ಕೊಡ್ರಿ ನೀವು ಅಂತ ರಾಜನ ಹತ್ರ ಹೇಳ್ದ. ರಾಜ ಏನು, ಸತ್ರೆ ಇವನ್ ಸಾಯ್ತಾನೆ, ಜಯ ಸಿಕ್ಕರೆ ನಮಗೆ ಜಯ ಸಿಗತ್ತೆ. ಸತ್ರೆ ಅವನೇ ಅಲ್ಲ ಸಾಯೋದು, ಜಯ ಸಿಕ್ಕರೆ ನನ್ನ ಹೆಸರು ಹೇಳ್ತಾರೆ ರಾಜ್ಯಭಾರದಲ್ಲಿ, ಸತ್ರೆ ಅವನು ಸಾಯ್ತಾನೆ. ಸರಿ ಆಯ್ತಪ್ಪ, ಹೋಗು ಯುದ್ಧಕ್ಕೆ ಹೋಗಂದ. ಅವನದು ರಾಜಂದು ಡ್ರೆಸ್ ಕೊಟ್ಟ, ದೊಡ್ಡ ಡ್ರೆಸ್ ರೀ, ನೆಲ ಎಲ್ಲ ಕಸ ಗುಡಿಸ್ದಂಗಿರುತ್ತೆ ಆ ತರ ಡ್ರೆಸ್. ಯಾಕಂದ್ರೆ ಇವನಿರೋದೇ 4 ಅಡಿ, 16ರಿಂದ 17 ವಯಸ್ಸು. ಇವನು ಯಾರು ಸೌಲ ರಾಜ ಇರೋದು 7 ಅಡಿ ಅದಾನ ಅವನು. ಅವನ ಡ್ರೆಸ್ ಇವ್ನು 4 ಅಡಿ ಎಲ್ಲ ಆಗ್ಬೇಕು, ದೊಡ್ಡ ಡ್ರೆಸ್ ಆಯ್ತು. ಅವನು ಯಾಕೋ ಇದು ಸೆಟ್ ಆಗ್ತಿಲ್ರಿ, ನನಗೆ ಈ ಡ್ರೆಸ್ ಯಾಕೋ ಸರಿ ಹೋಗ್ತಾ ಇಲ್ಲ, ಈ ಡ್ರೆಸ್ ತೆಗಿತೀನಿ, ಈ ಡ್ರೆಸ್ ನನಗೆ ಬೇಡ, ನಾನು ಒಂದು ಕವಣೆ ತಗೊಂಡು ಬಂದಿದ್ದೀನಿ, ನನ್ನ ಹತ್ರ ಒಂದು 5 ಕಲ್ಲುಗಳಿದಾವೆ, ಇದು ಸಾಕು ನನಗೆ, ನಾನು ಯುದ್ಧಕ್ಕೆ ಹೋಗ್ತೀನಿ ಅಂದ. ಇದೀರಾ?
ನಾನು ಕೇಳ್ತಾ ಇರೋದು, ಏನು ನೋಡಿ ಧೈರ್ಯ ಅವನಿಗದು? ಎಲ್ಲಿ ಧೈರ್ಯ ರೀ? ಗೋಲಿಯಾತನಲ್ಲಿ ನಿಂತಿದ್ದಾನೆ, ದಾವಿದನಲ್ಲಿ ನಿಂತಿದ್ದಾನೆ. ಗೋಲಿಯಾತ್ ಹೇಳ್ತಾನೆ, ಲೇ ನಿನ್ನನ್ನ ಇರುವೆ ತರ ಹಿಂಗೆ ಒಸಕ್ ಬಿಡ್ತೀನಿ, ಇರುವೆ ತರ ಕಾಲಲ್ಲಿ ತುಳಿದು ಬಿಡ್ತೀನಿ. ಅಂದ್ರೆ ಇವನೇನಂತ ಗೊತ್ತಾ, ನಿನ್ನ ನಾಯಿ ತರ ಸಿಗದಾಕ್ತೀನಿ ಅಂತ. ಇಷ್ಟೇ ಅದನ್ರಿ ಅವನು, ನಾಯಿ ತರ ನಿನ್ನನ್ನು ಸಿಗದಾಕ್ತೀನಿ. ಎಲ್ಲಿಂದ ಬಂತ್ರಿ ಧೈರ್ಯ ಅವನಿಗೆ? ಮತ್ತೇನ್ ಹೇಳ್ತಾನೆ ಗೊತ್ತಾ, ಲೇ ನಾನ್ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಗೋಲಿಯಾತ್ ಅಂತಾನೆ. ಇವನಂತಾನೆ, ನಿನಗಿದ್ ಗೊತ್ತಿರ್ಲಿ, ಯೆಹೋವನು ಇವತ್ತು ನಿನ್ನನ್ನ ನನ್ನ ಕೈ ಕೊಟ್ಟಿದ್ದಾನೆ ಅಂತ. ಇವನು ಆ ಮಾತುಗಳನ್ನು ನೋಡ್ರಿ, ಒಂದೊಂದು ಸಾಲಿನಲ್ಲಿ ದಾವೀದನ ಧೈರ್ಯ, ದಾವೀದನ ಸ್ಥಿರತೆ, ದಾವೀದನ ವಿಶ್ವಾಸ ನೋಡ್ತೀವಿ ನಾವು. ಎಲ್ಲಿ ಕಂಡುಕೊಂಡ ಇದನ್ನ? ಹಲ್ಲೆಲೂಯಾ. ಆ ಧೈರ್ಯ ಇವನಿಗೆ ಎಲ್ಲಿಂದ ಬಂತು? ನಾನು ನಿಮಗೆ ಹೇಳ್ತೀನಿ ರೀ ದೇವ್ರ ಮಕ್ಕಳೇ, ಸಿಂಹವನ್ನ ಕೊಲ್ಲುವಾಗ ದೇವರ ಬಲವನ್ನ ಕಂಡುಕೊಂಡಿದ್ದ, ಕರಡಿಯನ್ನು ಕೊಲ್ಲುವಾಗ ಅದೇ ದೇವರ ಬಲವನ್ನು ಕಂಡುಕೊಂಡಿದ್ದ. ಇವತ್ತು ಗೋಲಿಯಾತಲ್ಲಿ ನಿಂತಿದ್ದಾನೆ. ಗೋಲಿಯಾತನ ಹಿಂದ್ಗಡೆ ಇರುವಂತ ದೇವರನ್ನು ನೋಡಿ ಇವನು ಧೈರ್ಯವಾಗಿ ಮಾತಾಡ್ತಿದ್ದಾನೆ. ನನ್ನ ದೇವರು ನನ್ನ ಜೊತೆ ಇದ್ದಾನೆ, ಆತನು ಬಲವುಳ್ಳವನು. ನಿನಗೇನು ಶಕ್ತಿ ಆಯ್ತು? ನೀನು 20-22 ಅಡಿ ಇರಬೇಕು. ಆಕಾಶ ಆತನಿಗೆ ಸಿಂಹಾಸನ, ಭೂಮಿ ಆತನಿಗೆ ಪಾದಪೀಠ. ಅಂತ ಸಿಂಹಾಸನದಲ್ಲಿ ಕೂತಿರುವ ನನ್ನ ದೇವರವನು. ಆತನ ಬಲ ಎಷ್ಟು? ದೊಡ್ಡ ಚಪ್ಪಾಳೆ ಕೊಟ್ಟು ದೇವರಿಗೆ ಮಹಿಮೆ ಹೇಳೋಣ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ, ದೇವರ ಬಲವನ್ನ ಕಂಡುಕೊಳ್ಳ್ರಿ. ಏನ್ ಕಂಡುಕೊಳ್ಳ್ರಿ? ಏನ್ ಕಂಡಿಡಿಬೇಕು ನಾವು? ನೀನು ಬಲ್ಬ್ ಕಂಡಿಡ್ಬೇಡಪ್ಪ, ಅನಸ್ತಿಷ್ಯ ಕಂಡಿಡಿಬೇಡ, ಮತ್ತೇನ್ ಕಂಡಿಡಿಬೇಡ? ಇನ್ನೇನು ಹೇಳಿದೆ ನಾನು? ವಿಮಾನ ಕಂಡಿಡಿಬೇಡಪ್ಪ. ನೀನು ಆ ವಸ್ತುಗಳನ್ನೆಲ್ಲ ಕಂಡಿಡಿಯೋದು ಬೇಡ, ಅಲೆ ಕಂಡಿಡಿದಾರೆ. ನೀನ್ ಇವಾಗ ಏನ್ ಕಂಡಿಡಿ? ಕುತ್ಕೊಂಡು ಆಲೋಚನೆ ಮಾಡಿ, ದೇವರ ಶಕ್ತಿ ಅಂತದ್ದು. ನಾನು ಯಾಕೆ ಬಲಹೀನನಾಗ್ಬೇಕು? ನಾನು ಯಾಕೆ ಕಳಬೇಕು? ನಾನು ಯಾಕೆ ಚಿಂತೆ ಮಾಡಬೇಕು? ನಾನು ಯಾಕೆ ಬಾಧೆಗಳನ್ನು ಅನುಭವಿಸ್ಬೇಕು? ನನ್ನ ದೇವರದಾರಲ್ಲ ನನ್ನ ಜೊತೆಯಲ್ಲಿ, ನನ್ನ ಪಕ್ಕದಲ್ಲಿದ್ದಾರಲ್ಲ ಅವ್ರು ನನ್ನ ಜೊತೆಯಲ್ಲಿ. ನಾನು ಯಾಕೆ ಕಳ್ಳಿ? ನನ್ನ ದೇವರು ನನ್ನ ನಡೆಸ್ತಾರ. ಹಲ್ಲೆಲೂಯಾ. ಎರಡು ಕೈಗಳನ್ನ ಅಪ್ಪ ದೇವರೇ, ನೀನಿರೋದ್ರಿಂದ ನಾವು ಅಳಲ್ಲ. ನಾವೆಲ್ಲರೂ ಅರಿಕೆ ಮಾಡನ್ರಿ, ನೀನಿರೋದ್ರಿಂದ ನಾವು ಅಳಲ್ಲ, ನೀವಿರುವುದರಿಂದ ನಾವು ಚಿಂತೆ ಮಾಡಲ್ಲ, ನೀವಿರುವುದರಿಂದ ಯಾವ ತಡೆಗಳಿಗೂ ನಾವು ಭಯ ಪಡೋದಿಲ್ಲ. ಯಾಕಂದ್ರೆ ಯೆಹೋವನಾದ ನೀನೇ ನನ್ನ ಬಲವಾಗಿದೀಯ ಸ್ವಾಮಿ, ನೀನೇ ನಮ್ಮ ಬಲವಾಗಿದೀಯಪ್ಪ. ಹಲ್ಲೆಲೂಯಾ. ಹೌದ್ರಿ. ನಾನು ಕೇಳ್ತೀನಿ, ದೇವರನ್ನ ನೀನು ಕಂಡುಕೊಂಡಿದ್ರೆ, ದೇವರ ಬಲವನ್ನ ನೀನು ಕಂಡಿಡಿದಿದ್ರೆ, ನೀನು ಅನುಭವಿಸಿದ್ರೆ, ನಾನು ನಿನಗೆ ಕೇಳ್ತೀನಿ, ಯಾಕೆ ಕಳ್ತೀಯ? ಯಾಕೆ ಚಿಂತೆ ಮಾಡ್ತೀಯಾ? ಯಾಕೆ ದುಃಖ ಪಡ್ತೀಯ? ಎಲ್ಲವನ್ನು ಆಳುವವನು, ಎಲ್ಲವನ್ನ ತನ್ನ ಹತೋಟಿಯಲ್ಲಿಟ್ಟವನು ನಿನ್ನ ಜೊತೆ ಇದ್ದಾನೆ. ಸಂತೋಷ ಇದೆಯಾ? ಮೊದಲು ಏನ್ ಕಂಡಿಡೀರಿ? ದೇವರ ಬಲ ಎಂತದದ್ದ ಕಂಡಿಡಿ. ಯೋಬಾ, ಯಾಕೆ ಹೆದರ್ತೀಯ ನೀನು? ಯಾಕೆ ಟೆನ್ಷನ್ ಮಾಡ್ತೀಯಾ? ಯಾಕೆ ಕಳ್ತೀಯ? ಯಾಕೆ ಅವಮಾನ ಅಂತೀಯ? ಈಗೋ ನಿನ್ನ ದೇವರು ಮಹಾಶಕ್ತಿವಂತನು. ಮತ್ತೇನು ಹೇಳ್ತಾನೆ ಗೊತ್ತಾ? ಆತನ ಬುದ್ಧಿ ಸಾಮರ್ಥ್ಯವು, ಅಂದರೆ ಆತನ ಜ್ಞಾನವು ಅಪಾರವಾಗಿದೆ. ಹಲ್ಲೆಲೂಯಾ. ಒಂದು, ಆತನ ಬಲವನ್ನು ಕಂಡುಕೊಳ್ಳ್ರಿ. ಎರಡನೇ ನಾನು ಏನು ಹೇಳಕ್ ಹೋಗ್ತಿದ್ದೀನಿ ಅಂದ್ರೆ, ಆತನ ಬೋಧನೆಯನ್ನ ಕಂಡುಕೊಳ್ಳ್ರಿ, ಆತನ ಉಪದೇಶವನ್ನ ಕಂಡುಕೊಳ್ಳ್ರಿ, ಆತನ ವಾಕ್ಯವನ್ನ ಕಂಡುಕೊಳ್ಳ್ರಿ. ಉಪದೇಶ ನಮಗೆ ಏನ್ ಮಾಡಿದೆ? ನಾನು ನಿಮಗೊಂದು ಮಾತು ಹೇಳ್ತೀನಿ. ದೇವ್ರು ನಂಬಕ್ ಮುಂಚೆ ನಮ್ಮ ಡ್ರೆಸ್ ಸೆನ್ಸ್ ಬೇರೆ, ನಮ್ಮ ಡ್ರೆಸ್ಸು, ಆಮೇಲೆ ನಾವಿರೋ ರೀತಿ, ನಾವು ನಡ್ಕೊಳ್ಳೋ ರೀತಿ, ಮಾತಾಡೋ ವಿಧಾನ, ದೊಡ್ಡವ್ರ ಜೊತೆ ಹೆಂಗಿರಬೇಕು, ಸಣ್ಣವ್ರ ಜೊತೆ ಹೆಂಗಿರಬೇಕು, ಅಕ್ಕಪಕ್ಕದವ್ರ ಜೊತೆ ಹೆಂಗಿರಬೇಕು, ನಾವು ಹೆಂಗ್ ಡ್ರೆಸ್ ಹಾಕ್ಕೊಳ್ಬೇಕು, ಯಾವ ಥರ ಮಾತಾಡಬೇಕು, ಯಾವ ಥರ ನಡ್ಕೋಬೇಕು, ಇಲ್ಲ ರೀ, ನಮಗೆ ಗೊತ್ತಿಲ್ಲ. ಭಾಳ ಜನರಿಗೆ, ಇಲ್ಲಿರೋ ಭಾಳ ಜನರಿಗೆ ಗೊತ್ತಿಲ್ಲ. ಆದರೆ ದೇವರನ್ನ ನಂಬಿದ ನಂತರ ನಮಗೊಂದು ವಿವೇಚನೆ, ನಮಗೊಂದು ಜ್ಞಾನ, ನಮಗೊಂದು ತಿಳುವಳಿಕೆ. ನಾವು ಒಳ್ಳೆ ಡ್ರೆಸ್ ಹಾಕ್ಕೊಳ್ಬೇಕು, ನಮ್ಮ ಡ್ರೆಸ್ ಸೆನ್ಸ್ ಹಿಂಗಿರಬೇಕು, ದೊಡ್ಡವ್ರ ಜೊತೆ ಹಿಂಗೆ ಮಾತಾಡಬೇಕು, ಚಿಕ್ಕವ್ರನ್ನ ಹಿಂಗೆ ಪ್ರೀತಿಯಿಂದ ಕಾಣಬೇಕು, ಅಕ್ಕಪಕ್ಕದವ್ರ ಜೊತೆಲಿ ಹಿಂಗಿರಬೇಕು, ನಾವು ಸಾಕ್ಷಿಯಾಗಿ ಜೀವಿಸ್ಬೇಕು, ಕೆಟ್ಟ ಮಾತಾಡಬಾರ್ದು, ಕೆಟ್ಟ ಆಲೋಚನೆ ಮಾಡಬಾರ್ದು. ಹೆಂಗ್ ಗೊತ್ತಾಯ್ತ್ರಿ ಇದೆಲ್ಲ? ಎಲ್ಲಿ ಕಂಡಿಡಿದ್ರಿ ಇದೆಲ್ಲ? ಎಲ್ಲಿ ಕಂಡಿಡಿದದ್ದು? ದೇವಾಲಯದಲ್ಲಿ, ದೇವರ ಪಾದ ಸನ್ನಿಧಾನದಲ್ಲಿ, ದೇವರ ವಾಕ್ಯದ ಮೂಲಕ, ದೇವರ ಉಪದೇಶದ ಮೂಲಕ ನಮಗೆ ಗೊತ್ತಾಗಿದ್ದೇನೆಂದ್ರೆ, ನಾವು ಹಿಂಗೆಲ್ಲ ಜೀವಿಸ್ಬೇಕು, ನಾವು ಹಿಂಗೆ ನಡ್ಕೋಬೇಕು.
ಹಲ್ಲೆಲೂಯಾ. ಸ್ಕೂಲಲ್ಲಿ ಕಲಿಲಾರದೆ ಇರುವಂಥದ್ದು, ಕಾಲೇಜಲ್ಲಿ ಕಲಿಲಾರದೆ ಇರುವಂಥದ್ದು, ಸರ್ವಶಕ್ತನಾದ ಯೇಸು ಸ್ವಾಮಿ ಎಂಬ ಬೆಸ್ಟ್ ಟೀಚರ್, ಬೆಸ್ಟ್ ಪ್ರೊಫೆಸರ್ ನಿನಗೆಲ್ಲವನ್ನ ಕಲಿಸಿಕೊಡ್ತಾರೆ. ದೊಡ್ಡ ಚಪ್ಪಾಳೆ ರೀ, ದೊಡ್ಡ ಚಪ್ಪಾಳೆ. ಅವರು ಬೆಸ್ಟ್ ಟೀಚರ್, ಅವರು ಬೆಸ್ಟ್ ಪ್ರೊಫೆಸರ್. ನೀನು ಎಲ್ಲಿ ಕಲಿಲಾರದೆ ಇರುವಂತ ಸಂಗತಿಗಳನ್ನ ಅವರು ಕಲಿಸಿಕೊಡ್ತಾರೆ. ಇಡೀ ಪ್ರಪಂಚದ ಚರಿತ್ರೆಯನ್ನ ತಿರುಗಿ ಹಾಕಿದ್ದು ಆತನ ಉಪದೇಶ. ಇಡೀ ಪ್ರಪಂಚದ ಚರಿತ್ರೆಯನ್ನ ತಾರುಮಾರು ಮಾಡುತ್ತದೆ ಆತನ ಉಪದೇಶ. ಅಂತ ಅದ್ಭುತವಾದ ಉಪದೇಶ. ಆತನ ಉಪದೇಶ ಕೇಳಿದ ಮೇಲೆ ನಾನು ಕಳ್ಳ ಆಗಿದ್ದೀನಿ, ಆತನ ಉಪದೇಶ ಕೇಳಿದ ಮೇಲೆ ಕುಡುಕ ಆಗಿದ್ದೀನಿ, ಆತನ ಉಪದೇಶ ಕೇಳಿದ ಮೇಲೆ ವ್ಯಭಿಚಾರಿ ಆಗಿದ್ದೀನಿ ಅನ್ನೋರು ಯಾರು ಇಲ್ಲ ಈ ಲೋಕದಲ್ಲಿ. ಆತನ ಉಪದೇಶ ಕೇಳಿದ ಮೇಲೆ ಕುಡಿಯೋದು ಬಿಟ್ಟಿದ್ದೀನಿ, ಆತನ ಉಪದೇಶ ಕೇಳಿದ ಮೇಲೆ ಪಾಪವನ್ನು ಬಿಟ್ಟಿದ್ದೀನಿ, ಆತನ ಉಪದೇಶವನ್ನು ಕೇಳಿದ ಮೇಲೆ ನಾನು ಪರಿಶುದ್ಧನಾಗಿ ಜೀವಿಸ್ತಾ ಇದ್ದೀನಿ, ಕಳತನವನ್ನು ಬಿಟ್ಟಿದ್ದೀನಿ, ಕೊಲೆ ಮಾಡೋದನ್ನು ಬಿಟ್ಟಿದ್ದೀನಿ, ಬೈಯೋದನ್ನು ಬಿಟ್ಟಿದ್ದೀನಿ. ನನ್ನ ನುಡಿ ಶುದ್ಧವಾದದ್ದು, ನನ್ನ ಆಲೋಚನೆ ಶುದ್ಧವಾದದ್ದು, ನನ್ನ ನಡಿಗೆ ಶುದ್ಧವಾದದ್ದು. ಯಾಕಂದ್ರೆ ಆತನ ಉಪದೇಶ ನನಗೆಲ್ಲವನ್ನ ಕಲಿಸಿಕೊಟ್ಟಿದೆ. ಹಲ್ಲೆಲೂಯ. ಒಂದು, ಆತನ ಬಲವನ್ನು ಕಂಡಿಡಿ, ಅದ್ಭುತಗಳು ಸಿಗತ್ತೆ. ಎರಡನೇದು, ಆತನ ಉಪದೇಶವನ್ನ ಕಂಡಿಡಿರಿ. ನಾವು ಹೆಂಗೆ ನಡಿಬೇಕು, ಹೆಂಗೆ ನಡ್ಕೋಬೇಕು, ಹೆಂಗೆ ಜೀವಿಸ್ಬೇಕು ಅನ್ನುವಂಥ ಜ್ಞಾನ ಸಿಗತ್ತೆ. ನಾವೇನ್ ಮಾಡ್ತೀವಿ, ಅದೇ ನಾನು ಹೇಳಿದ್ನಲ್ಲ, ಬರ್ತೀವಿ, 2 ತಾಸು ಕೂರ್ತೀವಿ, ಆರಾಧನೆ ಮಾಡ್ತೀವಿ, ಸ್ವಲ್ಪ ಏನೋ ವಾಕ್ಯ ಕೇಳ್ತೀವಿ, ಹೋಗ್ಬಿಡ್ತೀವಿ. ಹಂಗಲ್ಲ. ನೀನು ಆರಾಮಾಗಿದ್ದಾಗ, ಮನೆಯಲ್ಲಿದ್ದಾಗ ಕೂತ್ಕೋ, ಸ್ವಲ್ಪ ಆಲೋಚನೆ ಮಾಡು, ತಿಳ್ಕೊಳಕ್ ಪ್ರಯತ್ನ ಮಾಡು. ದೇವರ ಬಲ, ದೇವರ ಶಕ್ತಿ, ದೇವರ ಜ್ಞಾನ. ಕೊನೆದು ನಾನು ನಿಲ್ಲಿಸ್ತೀನಿ. ಇನ್ನೊಂದು ಕಂಡಿಡಿಬೇಕು. ನೀನು ಏನ್ ಕಂಡಿಡಿಬೇಕು? ಅದೇ ವಾಕ್ಯದಲ್ಲಿ ಹೇಳುತ್ತೆ, ಈಗೋ ಆತನು ಮಹಾಶಕ್ತಿವಂತನಾಗಿದ್ದರೂ ಯಾರನ್ನ ಏನ್ ಮಾಡಲಿಲ್ಲ? ಯಾರನ್ನೂ ತಿರಸ್ಕಾರ ಮಾಡಲಿಲ್ಲ. ಈಗ ನಾನು ನಿಮಗೆ ಹೇಳ, ಸಾಮಾನ್ಯವಾಗಿ ಈ ಲೋಕದ ಒಂದು ಪದ್ಧತಿ ಇದೆ. ಹೆಂಗೆ ಅಂದ್ರೆ, ಶ್ರೀಮಂತ ಬಡವನನ್ನ ತಿರಸ್ಕಾರ ಮಾಡ್ತಾನೆ, ವಿದ್ಯಾವಂತ ಅವಿದ್ಯಾವಂತನನ್ನು ತಿರಸ್ಕಾರ ಮಾಡ್ತಾನೆ, ಉದ್ಯೋಗಿ ನಿರುದ್ಯೋಗಿಯನ್ನ ತಿರಸ್ಕಾರ ಮಾಡ್ತಾನೆ, ಬುದ್ಧಿವಂತ ಬುದ್ಧಿಹೀನನನ್ನ ತಿರಸ್ಕಾರ ಮಾಡ್ತಾನೆ, ಬಲವುಳ್ಳವನು ಬಲಹೀನನನ್ನ ತಿರಸ್ಕಾರ ಮಾಡ್ತಾನೆ, ಆರೋಗ್ಯವಾಗಿರುವವನು ಅನಾರೋಗ್ಯದಲ್ಲಿರುವವನ ತಿರಸ್ಕಾರ ಮಾಡ್ತಾನೆ. ಇದು ಲೋಕದ ಪದ್ಧತಿ ಹಿಂಗೆ ಇರೋದು. ಲೋಕದ ಪದ್ಧತಿ ಹಿಂಗೆ ಇರೋದು. ಅವನು ಬಲವುಳ್ಳವನು. ಅದಕ್ಕೆ ಬಹಳ ಜನರನ್ನ ಆ ಹಳೆ ಪದ್ಧತಿಗೆ ನಾವು ಹೋದ್ರೆ ಬಹಳ ಜನರ ಸಂಬಳ ಇದ್ದಿದ್ದು ಯಾಕಪ್ಪ ಅಂದ್ರೆ ಅವನು ಬಲವುಳ್ಳವನು, ನಾವು ಬಲಹೀನರು. ಹಂಗಿದ್ದದ್ದು ಪದ್ಧತಿಗಳು. ಈವಾಗಲೇ ಈ ಲೋಕದಲ್ಲಿ ಅನೇಕ ಪದ್ಧತಿಗಳಿದೆ. ಅವನು ಬಲವುಳ್ಳವನಾದ್ರೆ ಬಲಹೀನನನ್ನ ತಿರಸ್ಕಾರ ಮಾಡ್ತಾರೆ. ನಾನು ನಿಮಗೆ ಹೇಳ, ಸರ್ವೇಶ್ವರನಾದ ದೇವರು ಎಲ್ಲದಕ್ಕೂ ಬಲವುಳ್ಳವನು, ಎಲ್ಲಾ ಜ್ಞಾನವುಳ್ಳವನು, ಎಲ್ಲವನ್ನೂ ಆತನ ಹತೋಟಿಯಲ್ಲಿಟ್ಟವನು. ನಮ್ಮನ್ನ ಆತನ ಗಮನಿಸಲೇಬಾರದು. ಆದರೂ ದೇವ್ರ ವಾಕ್ಯ ಹೇಳುತ್ತೆ, ಅಷ್ಟು ಬಲವುಳ್ಳವನಾದರೂ ಯಾರನ್ನೂ ಆತನ ತಿರಸ್ಕಾರ ಮಾಡಲಿಲ್ಲ. ಹಲ್ಲೆಲೂಯ. ನಿಮ್ಮ ಪಕ್ಕದವರಿಗೆ ಹೇಳ್ರಿ, ದೇವರು ಮಹಾಬಲವುಳ್ಳವನಾಗಿದ್ರು ನಮ್ಮನ್ನ ಆತನ ತಿರಸ್ಕಾರ ಮಾಡಲಿಲ್ಲ. ಯಾರನ್ನ ದೇವರು ತಿರಸ್ಕಾರ ಮಾಡಲಿಲ್ಲ ರೀ. ಹಲ್ಲೆಲೂಯ. ನಾವು ಕೆಲವರು ಓದಿದವರಿದ್ದೀವಿ, ಓದ್ಲಿಲ್ದವರಿದ್ದೀವಿ, ಉದ್ಯೋಗ ಇರೋರಿದ್ದೀವಿ, ಇಲ್ದವರಿದ್ದೀವಿ. ನಾವು ಕೆಲವರು ರೈತರಿದ್ದೀವಿ, ಕೆಲವರು ಬಡವರಿದ್ದೀವಿ, ಕೆಲವರಿಗೆ ಒಂದು ಗೇಣು ಭೂಮಿನೂ ಇಲ್ಲ, ಕೆಲವರಿಗೆ ಬಹಳ ಭೂಮಿ ಇದೆ. ಅದು ಏನಾಗಿದ್ರು ಕೂಡ ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಒಂದೇ. ಹಲ್ಲೆಲೂಯ. ನಾವು ಬೇರೆ ಅಲ್ಲರು, ನಾವೆಲ್ಲರೂ ಕೂಡ ಒಂದೇ. ಇದೇ ಪರಿಸ್ಥಿತಿ ಹೊರಗಡೆ ಹೋದರೆ ಅವನೇನ್ ಮಾಡ್ತಾನೆ? ಬಲವುಳ್ಳವನು ಬಲಹೀನನನ್ನ ತಿರಸ್ಕಾರ ಮಾಡ್ತಾನೆ. ಆದರೆ ಇಲ್ಲ, ಹಂಗಿಲ್ಲ. ಯಾಕಾತರ ಇಲ್ಲ? ನನ್ನ ದೇವರು ನಮ್ಮನ್ನ ತಿರಸ್ಕಾರ ಮಾಡಲಿಲ್ಲ, ನಾವು ಮತ್ತೊಬ್ಬರನ್ನ ತಿರಸ್ಕಾರ ಮಾಡೋದಿಲ್ಲ. ಇದೀರಾ? ಹಾಗಿದ್ರೆ ನಾನು ಕೇಳೋದು, ಯಾಕೆ ತಿರಸ್ಕಾರ ಮಾಡಲಿಲ್ಲ? ಆತನು ನಮ್ಮನ್ನ ಪ್ರೀತಿ ಮಾಡ್ತಾರೆ. ಆತನೇನ್ ಮಾಡ್ತಾರೆ? ನಮ್ಮನ್ನ ಪ್ರೀತಿ ಮಾಡ್ತಾರೆ. ಆದ ಕಾರಣ ನಮ್ಮನ್ನ ತಿರಸ್ಕಾರ ಮಾಡಲಿಲ್ಲ. ಆತನ ತಿರಸ್ಕಾರ ಮಾಡಲಿಲ್ಲ ಅನ್ನುವುದರಲ್ಲಿ ಆತನ ಪ್ರೀತಿಯನ್ನು ನೋಡ್ತೀವಿ ನಾವು. ನಾನು ಒಂದು, ಆತನ ಬಲವನ್ನು ಕಂಡಿಡೀರಿ. ಎರಡನೇದು, ಆತನ ಜ್ಞಾನವನ್ನು ಕಂಡುಕೊಳ್ಳ್ರಿ. ಮೂರನೇದು ನಾನು ಹೇಳ್ತಾ ಇದ್ದೀನಿ, ಆತನ ಪ್ರೀತಿಯನ್ನು ಕಂಡುಕೊಳ್ಳ್ರಿ. ಕುತ್ಕೊಂಡು ಆಲೋಚನೆ ಮಾಡ್ರಿ. ಹಲ್ಲೆಲೂಯ. ಆಲೋಚಿಸಿ ತಿಳ್ಕೊಳ್ರಿ. ಈಗೋ ಇವತ್ತಿನ ವಾಕ್ಯ ಸಂದೇಶ ಅದೇ ರೀ. ಆಲೋಚಿಸಿ ತಿಳ್ಕೊಳ್ರಿ. ಈಗೋ
ಆತನು ಎಂಥ ಶಕ್ತಿವಂತನಾಗಿದ್ದರೂ ಯಾರನ್ನು ಆತನು ತಿರಸ್ಕಾರ ಮಾಡಲಿಲ್ಲ. ಆತನ ಬುದ್ಧಿ ಸಾಮರ್ಥ್ಯವು ಅಪಾರವಾಗಿದೆ. ನಮ್ಮನ್ನು ದೇವರು ತಿರಸ್ಕಾರ ಮಾಡಲಿಲ್ಲ. ಯಾಕಂದ್ರೆ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾರೆ. ಎಷ್ಟು ಪ್ರೀತಿ ಮಾಡ್ತಾರೆ? ಹೇಳಕ್ಕೆ ಅಸಾಧ್ಯವಾದಷ್ಟು ಪ್ರೀತಿ ಮಾಡ್ತಾರೆ. ಆತನ ಪ್ರೀತಿಯನ್ನ ಕಂಡುಕೊಳ್ಳಬೇಕು, ಆತನ ಪ್ರೀತಿಯನ್ನ ಅನುಭವಿಸಬೇಕು, ಆತನ ಪ್ರೀತಿಯನ್ನ ಸಾರಬೇಕ್ರಿ ಆತನ ಪ್ರೀತಿಯನ್ನ. ನಾನೊಂದು ಸಾಕ್ಷಿಯನ್ನು ಹೇಳಿ ನಾನು ನಿಲ್ಲಿಸ್ತೀನಿ. ಹಶೋಮಿ ಅನ್ನುವಂಥ ಒಬ್ಬ ಮನುಷ್ಯರಿ ಜಪಾನ್ನಲ್ಲಿ, ಅವನನ್ನು ತಗೊಂಡೋಗಿ ಸೆರೆಮನೆಯಲ್ಲಿ ಹಾಕಿದ್ರು. ಅವನು ಬಹಳ ಕ್ರೂರಿ, ಭಯಂಕರವಾದ ಕ್ರೂರಿ. ಆಮೇಲೆ ಸೈಕೋ ತರದ ಕ್ರೂರಿ. ಅವನು ಸೈಕೋ ತರದ ಕ್ರೂರಿ. ಯಾರು ಬಂದ್ರು ಅವನ ಹತ್ರ ಒಡೆದು ಕೊಲ್ತಾನೆ. ಅವನಿಗೆ ಕನಿಕರ ಅನ್ನೋದಿಲ್ಲ. ಅವನನ್ನ ತಗೊಂಡೋಗಿ ಸೆರೆಮನೆಯಲ್ಲಿ ಹಾಕಿದ್ರು. ಜಪಾನ್ ಪೊಲೀಸರು ಅವನಿಗೆ ಭಯಂಕರವಾದ ಹಿಂಸೆ ಕೊಟ್ಟರು. ಆದ್ರೆ ಏನ್ ಕೇರ್ ಮಾಡಲಿಲ್ಲ ರೀ ಅವನು. ಕೊನೆಗೆ ಅವನಿಗೆ ಮರಣದಂಡನೆಯನ್ನು ವಿಧಿಸಿದ್ರು. ಒಂದ್ ದಿವಸ ಕೆಲವರು ದೇವರ ಸೇವಕರುಗಳು ಆ ಜೈಲಿಗೆ ಬಂದು, ಜೈಲಲ್ಲಿರುವಂತ ಎಲ್ಲ ಅಪರಾಧಿಗಳಿಗೆ ನಾವು ಬೈಬಲ್ ಕೊಡ್ಬೇಕಂತಿದ್ದೀವಿ, ನೀವು ಪರ್ಮಿಷನ್ ಕೊಡ್ತೀರಾ ಅಂತ ಕೇಳಿದ್ರು. ಆಯ್ತು ಕೊಡೋಗ್ರಿ ಅಂದ್ರೆ, ಎಲ್ಲರಿಗೂ ಕೊಡೋಗ್ರಿ ಅಂತ ತೊಂದರೆ ಇಲ್ಲ ಅಂತ ಎಲ್ಲರಿಗೂ ಬೈಬಲ್ ಕೊಡ್ತಾ ಬಂದ್ರು. ಆವಾಗ ಪೊಲೀಸರು ವಾರ್ನಿಂಗ್ ಮಾಡಿದ್ರು. ಏನು ವಾರ್ನಿಂಗ್ ಮಾಡಿದ್ರು ಅಂದ್ರೆ, ಅಲ್ಲೊಬ್ಬನು ಇದನ್ನ ಬಹಳ ಕ್ರೂರಿಯಾದ ಮನುಷ್ಯ, ಅವನಿಗೆ ಮಾತ್ರ ಆ ಬೈಬಲ್ ಕೊಡಬೇಡ್ರಿ. ಯಾಕೆ ಅಂದ್ರೆ ಅವನ ಹತ್ರ ನೀವು ಹೋಗ್ತಾ ಇರ್ಬೇಕಾದ್ರೆ ನಿಮ್ಮನ್ನು ಹಿಡಿದು ಹರಿದು ಬಿಡ್ತಾನೆ. ಅಂತ ಭಯಂಕರ ಕ್ರೂರಿ ಅವನು. ಅವನ ಹತ್ರ ಹೋಗ್ಬೇಡ್ರಿ, ಬಹಳ ಅಪಾಯ ಆಗತ್ತೆ ಅಂದ್ರು. ಈ ದೇವರ ಸೇವಕರು ಆಯ್ತು ಸರ್ ಅಂತ ಹೇಳಿ ಎಲ್ಲರಿಗೂ ಬೈಬಲ್ಗಳು ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಧೈರ್ಯ ಮಾಡಿ ಅವ್ರ ಕೈಗೆ ದೂರದಿಂದ ಕೈ ಚಾಚಿ ಬೈಬಲ್ ನಿಂಗೆ ಕೊಟ್ಟು ಓಡ್ ಬಂದ್ಬಿಟ್ರು. ಬೈಬಲ್ ಅವನ ಕೈಗೆ ಸಿಕ್ತಾರೆ. ಆ ಬೈಬಲ್ನ ತಿರುಗಿಸ್ಬೇಕಾದ್ರೆ ಅವನಿಗೆ ಒಂದು ವಾಕ್ಯ ಸಿಕ್ತು. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 28ನೇ ವಾಕ್ಯ. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ, ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ಆತನಿಗೆ ಹೆದರಿರಿ ಅಂತಿತ್ತು. ಈ ವಾಕ್ಯವನ್ನು ಓದಿದ ಅವನು. ಈ ವಾಕ್ಯ ಓದಿ ಇನ್ನು ಕೆಲವು ದಿನಗಳು ಆದಮೇಲೆ ನನ್ನನ್ನು ಗಲ್ಲಿಗೇರಿಸ್ತಾರೆ, ನನಗೆ ಮರಣದಂಡನೆ ಬರುತ್ತೆ, ನಾನು ಸ್ವಲ್ಪ ದಿನ ಆದ್ಮೇಲೆ ಸಾಯ್ಲಿಕ್ಕಿದ್ದೀನಿ ಅಂತ ನನಗೆ ಈ ತರ ಶಬ್ದ ಯಾಕೆ ಸಿಕ್ತು? ದೇಹವನ್ನ ಕೊಲ್ಲುವವನಿಗೆ ಹೆದರಬೇಡ್ರಿ. ದೇಹವನ್ನ ಕೊಲ್ಲುವವನಿಗೆ, ದೇಹವನ್ನ ಕೊಂದು ಆತ್ಮವನ್ನ ಕೊಲ್ಲಲಾರದವನಿಗೆ ಹೆದರಬೇಡ್ರಿ. ದೇಹ ಅಂದ್ರೆ ಆ ವಾಕ್ಯದ ಅರ್ಥ ಅವನಿಗೆ ಗೊತ್ತಾಯ್ತು. ಓಹೋ, ಹಂಗಿದ್ರೆ ದೇಹ ಸಾಯುತ್ತೆ, ಆತ್ಮ ಸಾಯಲ್ಲ. ಆತ್ಮವನ್ನ ಯಾರಿಗೂ ಸಾಯಿಸಕ್ಕಾಗಲ್ಲ. ಸತ್ತ ನಂತರ ನನ್ನ ಆತ್ಮ ಒಂದು ಪರಲೋಕಕ್ಕೆ ಹೋಗ್ಬೇಕು, ಇಲ್ಲ ನರಕಕ್ಕೆ ಹೋಗ್ಬೇಕು. ದೇಹವನ್ನ ಕೊಲ್ಲವನಿದಾನ. ಇವಾಗ ಈ ಒಂದು ಜಪಾನ್ ಸರ್ಕಾರ ನನ್ನನ್ನ ಗಲ್ಲಿಗೇರಿಸುತ್ತೆ, ನಾನು ಸಾಯ್ತೀನಿ, ನನ್ನ ದೇಹ ಸಾಯುತ್ತೆ. ಆದರೆ ಬೈಬಲ್ ಪ್ರಕಾರ ನನ್ನ ಆತ್ಮ ಸಾಯಲ್ಲ. ಹಾಗಿದ್ರೆ ನಾನು ಸಾಯುವಂತ ಸ್ವಲ್ಪ ದಿನಗಳಲ್ಲಿ ನನ್ನ ಜೀವನ ಬದಲಾಯಿಸ್ಕೋಬೇಕು ಅಂತ ಅವನು ಆ ಬೈಬಲ್ ಓದಿ 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 ಪ್ರತಿ ದಿವಸ ದೇವರ ಪ್ರೀತಿಯನ್ನ ಅನುಭವಿಸಿದ. ದೇವರ ಮಕ್ಕಳೇ, ನಾನು ನಿಮಗೆ ಹೇಳಲ್ಲ, ದೇವರ ಪ್ರೀತಿ ಹೆಂಗ್ರಿ ಅರ್ಥ ಆಗತ್ತೆ ಅಂದ್ರೆ ಬೈಬಲ್ ಓದ್ರಿ, ದೇವರ ಪ್ರೀತಿ ಅರ್ಥ ಆಗತ್ತೆ. ಓದಿದ ರೀ, ದಿನಾ ಬೈಬಲ್ ಓದಿದ, ಸಾಯುವ ತನಕ ಬೈಬಲ್ ಓದಿದ. ಬೈಬಲ್ ವಾಕ್ಯ ಓದಿದಂಗೆಲ್ಲ ದೇವರ ಪ್ರೀತಿ ಅವನಿಗೆ ಅರ್ಥ ಆಯ್ತು. ಅಪ್ಪ, ನನ್ನನ್ನು ಎಷ್ಟು ಪ್ರೀತಿ ಮಾಡಿದ್ಯಲ್ಲಪ್ಪ, ಇಂಥ ಕ್ರೂರಿ ನಾನು, ನನಗೋಸ್ಕರ ಶಿಲುಬೆಯಲ್ಲಿ ನೀನು ಪ್ರಾಣ ಕೊಟ್ಟೆಯಲ್ಲಪ್ಪ, ಇಂಥ ಕ್ರೂರಿ ನಾನು, ಯಾವ ಲೆಕ್ಕ ಕೆಲದವನು, ನನಗೋಸ್ಕರ ಪರಲೋಕದ ವೈಭವವನ್ನು ತ್ಯಜಿಸಿ ಲೋಕಕ್ಕೆ ಬಂದೆಲ್ಲಪ್ಪ, ಎಷ್ಟು ಪ್ರೀತಿ ದೇವರೇ ನಿನ್ನ ಪ್ರೀತಿ ಅಂತ ಹೇಳಿ ಅವನ ದಿನಗಳು ಕಳೆದ ಮೇಲೆ ಒಂದು ದಿವಸ ಟೈಮ್ ಬಂತು, ಅವನ ಗಲ್ಲಿಗೇರಿಸುವಂತ ಟೈಮ್. ಆ ಟೈಮಲ್ಲಿ ಕೊನೆ ಆಸೆ ಏನಂತ ಕೇಳ್ತಾರಲ್ಲ, ಸಾಮಾನ್ಯವಾಗಿ ಕೊನೆ ಆಸೆ ಏನಂತ ಕೇಳ್ತಾರೆ. ಅದು ಯಾಕೆ ಕೇಳ್ತಾರೋ ನನಗೇನು ಅರ್ಥ ಆಗಿಲ್ಲ ರೀ. ಅದು ಕೊನೆ ಆಸೆ ನೆರವೇರಿಸ್ತಿಲ್ದ್ರೆ ಇವನು ದೆವ್ವ ಆಗ್ತಾನೆ, ಹುಣಸೆ ಮರದ ಮೇಲೆ ಕೂರ್ತಾನೆ, ಬಾ ಅಂತ ಕರೀತಾನೆ ಅಂತಾನೋ ಅಥವಾ ಬೇರೆ ಏನು ಕಾರಣಕ್ಕೋ ನನಗೆ ಗೊತ್ತಿಲ್ಲ. ಎಲ್ಲ ಕಡೆಗಳಲ್ಲಿ ಇದು ಕೇಳ್ತಾರೆ, ಕೊನೆ ಆಸೆ ಏನಪ್ಪ ನಿಂದು. ನಾನು ನಿಮಗೊಂದು ಹೇಳ, ಆ ಥರದ ಭಯ ಇದ್ರೆ ನಾನು ನಿಮಗೆ ಹೇಳ್ತೀನಿ, ಬೈಬಲ್ ಹಿಡಿದು ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡುವವನು ಅಂಥ ಕಾರ್ಯಗಳಿಗೆ ಭಯ ಪಡೋ ಅವಶ್ಯಕತೆ ಇಲ್ಲ.
ಹಲ್ಲೆಲೂಯ. ಅದು ವಿಷಯ ಬಂದಿದ್ದಕ್ಕೆ ಹೇಳ್ತೀನಿ. ನೀವೇನಾದರೂ ನಮ್ಮ ಮಾವ ಕರೀತಾನಣ, ಅಣ್ಣ ಯಾಕೋ ನಮ್ಮ ಚಿಕ್ಕಪ್ಪ ಬಾ ಬಾ ಅಂತ ಕರೀತಾನಣ, ಅವನು ಹುಣಸೆ ಮರದ ಮೇಲೆ ಅದನಂತಣ, ಅವನು ನಮ್ಮ ಮನೆ ಮುಂದೆ ಅದನಣ, ಅಣ್ಣ ಮಕ್ಕಂಡಾಗ ಆಕಾಶಕ್ಕೆ ಭೂಮಿಗೆ ಏಕ ನಿಂತ್ಕಂತಾನಣ, ಬಾ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಬಾ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತಾನಣ. ಅವಾಗವಾಗ ಕೋಳಿ ಕೇಳ್ತಾನಣ, ಕುರಿ ಕೇಳ್ತಾನಣ, ಹಣ ಕೊಟ್ಟು ಬರಲಿರೋಣ ಕೋಳಿ ಕುರಿ ಅಂತ ಕೇಳಬೇಡ. ಅರ್ಥ ಆಗಿದೆಯಾ? ಇದೆಲ್ಲ ಮಾಡೋದು ಯಾರಂದ್ರೆ ದುರಾತ್ಮನ ಶಕ್ತಿಗಳು ಅವನ ಹೆಸರು ಹೇಳಿ ಮಾಡ್ತವೆ. ದುರಾತ್ಮನ ಶಕ್ತಿಗಳು ಅವನ ಹೆಸರು ಹೇಳಿ ಮಾಡ್ತವೆ. ಇವೆಲ್ಲ ಸತ್ತವರು ಮತ್ತೆ ತಿರುಗಿ ದೆವ್ವಾಗಿ ಬರ್ತಾರೆ ಅನ್ನೋದು ಸುಳ್ಳು. ದುರಾತ್ಮನ ಅವರ ಹೆಸರುಗಳನ್ನ ಹೇಳಿ ಬರ್ತಾರೆ. ಇದು ಬೇರೆ ವಿಷಯ ಬಿಡ್ರಿ. ಇವಾಗ ನಾನೇನು ಹೇಳ್ತಿದ್ದೀನಿ ಅಂದ್ರೆ, ಇವನು ಕ್ರೂರಿಯಾದ ಮನುಷ್ಯ, ಇನ್ನು ಸಾಯ ಟೈಮಲ್ಲಿ ಲಾಸ್ಟ್ ಆಸೆ ಏನು, ನಿನ್ನ ಕೊನೆ ಆಸೆ ಏನಂದ್ರೆ, ಅವನು ಹೇಳಿದ ಮಾತೇನು ಗೊತ್ತಾ? ನನ್ನ ಕೊನೆ ಆಸೆ ಏನಂದ್ರೆ, ಹಶೋಮಿ ಅನ್ನುವಂಥ ನಾನು ಯೇಸು ಸ್ವಾಮಿ ನಂಬಿ ಆತನ ಪ್ರೀತಿಯನ್ನ ಅನುಭವಿಸಿ ಕ್ರೂರಿಯಾದಂಥ ನನ್ನ ಜೀವಿತವನ್ನ ಬದಲಾಯಿಸಿದಂಥ ದೇವರಿಗೆ ನನ್ನ ಪ್ರಾಣ, ಆತ್ಮ, ಶರೀರವನ್ನ ನಾನು ಒಪ್ಪಿಸಿದ್ದೀನಿ. ನಾನು ಬದುಕಿರುವಾಗ ಕ್ರೂರಿಯಾಗಿದ್ದೆ, ಆದರೆ ಸಾಯುವಾಗ ಯೇಸುವಿನ ಮಗನಾಗಿ ನಾನು ಸತ್ತಿದ್ದೀನಿ ಅಂತ ನೀವು ಪ್ರಪಂಚಕ್ಕೆ ಸಾರಬೇಕು. ಇದೇ ನನ್ನ ಕೊನೆ ಆಸೆ ಅಂದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಎಂತ ಕೊನೆ ಆಸೆ ರೀ ಅದು. ನೀವು ನನ್ನ ಪ್ರಾಣ ತೆಗಿಬೇಡ್ರಿ ಅಂತ ನಾನು ಕೇಳ್ತಿಲ್ಲ. ಬೆಸ್ಟ್ ಫುಡ್ ನಾನು ತಗೊಂಡು ಬಂದು ಕೊಡ್ರಿ ಅಂತ ಕೇಳ್ತಿಲ್ಲ. ನನಗೆ ಒಳ್ಳೆ ಡ್ರೆಸ್ ಕೊಡ್ರಿ, ಅದನ್ನ ಹಾಕ್ಕೊಂಡು ಆಮೇಲೆ ನಾನು ಸಾಯ್ತೀನಿ ಅಂತ ನಾನು ಕೇಳ್ತಾ ಇಲ್ಲ. ನನ್ನ ಯೇಸುವಿನ ಪ್ರೀತಿ ಜಗತ್ತಿಗೆ ಮುಟ್ಟಬೇಕು. ಸಾಯುವ ತನಕ ನಾನು ಕ್ರೂರಿಯಾಗಿದ್ದೆ, ಸಾಯುವಾಗ ನಾನು ದೇವರ ನಂಬಿ ದೇವರ ಮನುಷ್ಯನಾಗಿ ನಾನು ಸಾಯ್ತಾ ಇದ್ದೀನಿ. ಇದನ್ನ ಲೋಕಕ್ಕೆ ಸಾರಿ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಿದ್ರೆ ನಾನು ಕೊನೆಯದಾಗಿ ನಾನು ಹೇಳಿ ನಿಲ್ಲಿಸ್ತೀನಿ ರೀ. ಏನನ್ನ ಕಂಡುಕೊಳ್ಳ್ರಿ? ಆತನ ಪ್ರೀತಿಯನ್ನ ಕಂಡುಕೊಳ್ಳಿ. ಸೈಂಟಿಸ್ಟ್ಗಳು ಬಹಳ ವಿಚಾರ ಕಂಡುಹಿಡಿದಾರ್ರಿ. ಒಬ್ಬ ದೇವರ ಮಗನಾಗಿ, ಒಬ್ಬ ದೇವರ ಮಗಳಾಗಿ ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವಂತ ನಿನಗೆ ನಾನು ಹೇಳ್ತೀನಿ, 3 ವಿಷಯ ಕಂಡುಹಿಡಿ. 1, ದೇವರ ಬಲವನ್ನ ಕಂಡುಕೋ, ಕುತ್ಕೊಂಡು ಆಲೋಚನೆ ಮಾಡು. 2ನೇದು, ದೇವರ ಜ್ಞಾನವನ್ನ ಕಂಡುಕೋ, ಇನ್ನೂ ಜ್ಞಾನವಂತನಾಗಬೇಕು, ಇನ್ನೂ ತಿಳುವಳಿಕೆ, ಇನ್ನೂ ವಿವೇಕ, ಇನ್ನೂ ವಿವೇಚನೆ. ನಮ್ಮವ್ರಿಗೆ ಏನಾಗಿದೆ ಅಂದ್ರೆ, ಕ್ರೈಸ್ತರಿಗೆ ಬಹಳ ಜನರಿಗೆ ವಿವೇಚನೆ ಇಲ್ಲ ರೀ. ನಡ್ಕೊಳ್ಳೋ ವಿಧಾನ ಗೊತ್ತಿಲ್ಲ. ಬೈಬಲ್ ವಾಕ್ಯ ಓದ್ತಾರೆ, ಎಷ್ಟೋ ಜನರು ಉಪದೇಶ ಮಾಡ್ತಾರೆ. ಉಪದೇಶಕರನ್ನ ಸೇರಿಸಿ ನಾನು ಹೇಳ್ತಾ ಇದ್ದೀನಿ, ಉಪದೇಶ ಮಾಡ್ತಾರೆ ಎಷ್ಟೋ ಜನರು. ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಾರೆ, ದೊಡ್ಡ ದೊಡ್ಡ ಸಭೆಗಳನ್ನ ನಡೆಸ್ತಾರೆ. ಎಷ್ಟೋ ಜನ ದೇವರ ವಾಕ್ಯದಲ್ಲಿ ಬೆಳೆದಿರ್ತಾರೆ, ಜ್ಞಾನವಂತರು, ಸೆಕ್ಯುಲರ್ ಎಜುಕೇಶನ್ ಅಲ್ಲಿ ಡಿಗ್ರಿಗಳನ್ನ ಮಾಡಿದವರು. ವಿವೇಚನೆ ಇಲ್ಲ ರೀ. ನಡ್ಕೊಳ್ಳೋ ರೀತಿ ಗೊತ್ತಿಲ್ಲ, ಮಾತಾಡೋ ರೀತಿ ಗೊತ್ತಿಲ್ಲ. ದೇವರ ವಾಕ್ಯ ಧ್ಯಾನ ಮಾಡುವಂತ ನೀನು ಪ್ರತಿನಿತ್ಯ ಕೇಳ್ಕೊ, ಅಪ್ಪ ಆ ನಿನ್ನ ಜ್ಞಾನ ನನಗೆ ಕೊಡಪ್ಪ, ಆ ವಿವೇಚನೆ ನನಗೆ ಕೊಡಪ್ಪ, ಅದನ್ನು ಕಂಡುಕೋ. ಪ್ರತಿನಿತ್ಯ ಕಂಡುಕೋ. ದೇವ್ರ ಮಕ್ಕಳೇ, ದಿನೇ ನಮ್ಮ ನಡವಳಿಕೆ ಬದಲಾಗಬೇಕು, ನಮ್ಮ ಮಾತು ಬದಲಾಗಬೇಕು, ನಮ್ಮ ಆಲೋಚನೆ ಬದಲಾಗಬೇಕು, ಜ್ಞಾನ ಹೆಚ್ಚಾಗಬೇಕು. ಇದೀರಾ? ಎಷ್ಟು ಜನಕ್ಕೆ ಜ್ಞಾನ ಬೇಕಪ್ಪ? ದೇವರ ವಾಕ್ಯದ ಜ್ಞಾನ. ಎಷ್ಟು ಜನಕ್ಕೆ ವಿವೇಚನೆ ಬೇಕು? ನಾನು ನಿಮಗೆ ಹೇಳ, ಕೂತು ಆಲೋಚನೆ ಮಾಡಿ ದೇವರ ವಾಕ್ಯದ ಧ್ಯಾನದಿಂದ ಅದನ್ನು ಕಂಡುಕೊಳ್ಳ್ರಿ. ಕೊನೆಯದಾಗಿ ದೇವರ ಪ್ರೀತಿಯನ್ನು ಕಂಡುಕೊಳ್ಳ್ರಿ. ದೇವರ ಪ್ರೀತಿ ಒಂದು ಅನುಭವ ರೀ. ದೇವರ ವಿವೇಚನೆ ಒಂದು ಜ್ಞಾನ, ದೇವರ ಬಲ ಒಂದು ಅದ್ಭುತ. ಹಲ್ಲೆಲೂಯ. ನಿನಗೆ ಅದ್ಭುತನ? ದೇವರ ಬಲ ಕಂಡುಕೋ. ಅಯ್ಯೋ ವಿವೇಚನೆ ಶಕ್ತಿ ಇಲ್ವಾ? ಓದು ವಾಕ್ಯನ, ಜ್ಞಾನವನ್ನು ಪಡ್ಕೋ. ದೇವರ ಪ್ರೀತಿಯ ಅನುಭವ ನಿನಗಿಲ್ವೇ? ನಾನು ಇವತ್ತು ಹೇಳ್ತೀನಿ ರೀ, ದೇವ್ರ ಮಕ್ಕಳೇ, ಆತನ ವಾಕ್ಯವನ್ನ ಧ್ಯಾನಿಸ್ತಾ ಆತನ ಪ್ರೀತಿಯ ಅನುಭವವನ್ನು ಪಡ್ಕೋ. ಅದನ್ನು ಹೇಳಕ್ ಅಸಾಧ್ಯ ರೀ, ಹೇಳಕ್ ಅಸಾಧ್ಯ. ದೇವರ ಎಷ್ಟು ಪ್ರೀತಿ ಮಾಡ್ತೀಯಾ ಹೇಳಕ್ಕಾಗತ್ತಾ? ದೇವರನ್ನ ಹೆಂಗೆ ಪ್ರೀತಿ ಮಾಡ್ತೀಯಾ ಹೇಳಕ್ಕಾಗತ್ತಾ? ದೇವರ ಪ್ರೀತಿ ಅಶಕ್ಯವಾದದ್ದು, ವರ್ಣಿಸಲು ಅಸಾಧ್ಯವಾದದ್ದು. ಹಲ್ಲೆಲೂಯ. ಅಂತ ಪ್ರೀತಿಯನ್ನ ಕಂಡುಕೋ. ಈಗೋ ಆ ವಾಕ್ಯನ ಇನ್ನೊಂದ್ಸರಿ ಓದಿ ನಾವು ನಿಲ್ಸೋಣ ವಾಕ್ಯನ. ಈಗೋ ದೇವರು ಮಹಾಶಕ್ತಿವಂತನಾಗಿದ್ದರೂ ಯಾರನ್ನೂ ತಿರಸ್ಕರಿಸುವುದಿಲ್ಲ, ಆತನ ಬುದ್ಧಿ ಸಾಮರ್ಥ್ಯವೋ ಅಪಾರವಾಗಿದೆ. ನಾನು ಹೇಳ್ತೀನಿ, ನೀವು ಹೇಳ್ರಿ. ಈಗೋ ದೇವರು ಮಹಾಶಕ್ತನಾಗಿದ್ದರೂ ಯಾರನ್ನೂ ತಿರಸ್ಕರಿಸುವುದಿಲ್ಲ, ಆತನ ಬುದ್ಧಿ ಸಾಮರ್ಥ್ಯವು ಅಪಾರವಾಗಿದೆ.
ಆಮೇನ್.